ನಮಸ್ಕಾರ, ಕೆಎಂಎಂ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ನಾನು ಲಾವಣ್ಯ. ಮೊದಲಿಗೆ ಈಗ ಹೆಡ್ಲೈನ್ಸ್. ನಿರ್ದೇಶಕ ಮಂಡಳಿಯಲ್ಲಿ ಭುಗಿಲೆದ್ದ ಅಸಮಾಧಾನ, ಬೀದಿಗೆ ಬಿದ್ದ ಡಿಸಿಸಿ ಬ್ಯಾಂಕ್ ಆಡಳಿತ ಮಂಡಳಿಯ ಒಳಜಗಳ. ಅಧ್ಯಕ್ಷ ಹುದ್ದೆಗೆ ಸ್ವಯಂ ಪ್ರೇರಿತವಾಗಿ ರಾಜೀನಾಮೆ ನೀಡಿದ ರಮೇಶ್ ಕತ್ತಿ. ಕಳಸಾ ಬಂಡೂರಿ ಯೋಜನೆ ಬಗ್ಗೆ ಜನರಿಗೆ ಸರಿಯಾದ ತಿಳುವಳಿಕೆ ಇಲ್ಲ. ಮಲಪ್ರಭಾ ನದಿಯಲ್ಲಿ ನೀರು ಕಡಿಮೆಯಾಗಿದೆ. ಸುದ್ದಿಗೋಷ್ಠಿಯಲ್ಲಿ ದಿಲೀಪ್ ಕಾಮತ್ ಹೇಳಿಕೆ. ಈ ಬಾರಿ ರಾಜ್ಯೋತ್ಸವಕ್ಕೆ ಮೆರವಣಿಗೆ ಮಾತ್ರ ಸಲ್ಲದು. ಸರ್ಕಾರದ ವತಿಯಿಂದ ಭವ್ಯ ಸಾಂಸ್ಕೃತಿಕ ಕಾರ್ಯಕ್ರಮ ಹಮ್ಮಿಕೊಳ್ಳಬೇಕು. ಕರ್ವೆ ಕಾರ್ಯಕರ್ತರ ಭವ್ಯ ಪ್ರತಿಭಟನಾ ಮೆರವಣಿಗೆ. ಬೆಳಗಾವಿ ಜಿಲ್ಲೆಯಲ್ಲಿ ಹಲವು ದಿನಗಳಿಂದ ಬೂದಿ ಮುಚ್ಚಿದ ಕೆಂಡದಂತಿದ್ದ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಆಡಳಿತ ಮಂಡಳಿ ಒಳಜಗಳ ಬೀದಿಗೆ ಬಂದಿದ್ದು, ಅಧ್ಯಕ್ಷ ಹುದ್ದೆಗೆ ಸ್ವಯಂ ಪ್ರೇರಿತವಾಗಿ ರಮೇಶ್ ಕತ್ತಿ ರಾಜೀನಾಮೆ ನೀಡಿದ್ದಾರೆ. ಬೆಳಗಾವಿ ಜಿಲ್ಲೆಯಲ್ಲಿ ಹಲವು ದಿನಗಳಿಂದ ಬೂದಿ ಮುಚ್ಚಿದ ಕೆಂಡದಂತಿದ್ದ ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ಆಡಳಿತ ಮಂಡಳಿಯ ಒಳಜಗಳ ಬೀದಿಗೆ ಬಂದಿದ್ದು, ಅಧ್ಯಕ್ಷ ಹುದ್ದೆಗೆ ಸ್ವಯಂ ಪ್ರೇರಿತವಾಗಿ ರಮೇಶ್ ಕತ್ತಿ ರಾಜೀನಾಮೆ ನೀಡಿದ್ದಾರೆ. ರಾಜ್ಯದ ಅತಿ ದೊಡ್ಡ ಜಿಲ್ಲೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಬೆಳಗಾವಿ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ನಿರ್ದೇಶಕ ಮಂಡಳಿ ಅಧಿಕಾರಕ್ಕಾಗಿ ದಿಗ್ಗಜ ಕುಟುಂಬಗಳು ತೆರೆಮರೆಯ ಕಸರತ್ತು ನಡುವೆ ಕತ್ತಿ ಕುಟುಂಬ ತನ್ನದೇ ಆದ ವಿಜಯ ಪತಾಕೆಯನ್ನ ಹಾರಿಸುತ್ತಾ ಬಂದಿದ್ದು, 2013ರಲ್ಲಿ ಇಂತಹದ್ದೇ ಸಂದರ್ಭದಲ್ಲಿ ಪದತ್ಯಾಗದ ಮೂಲಕ ರಮೇಶ್ ಕತ್ತಿ ಅಂದು ಲಕ್ಷ್ಮಣ್ ಸವದಿ ಅವರಿಗೆ ಅಧ್ಯಕ್ಷ ಹುದ್ದೆ ಬಿಟ್ಟುಕೊಟ್ಟಿದ್ರು. ಇದೀಗ ಅದೇ ಪರಿಸ್ಥಿತಿ ಮತ್ತೆ ನಿರ್ಮಾಣವಾಗಿದೆ. ರಾಜ್ಯ ರಾಜಕಾರಣಕ್ಕಿಂತಲೂ ಪ್ರಭಾವಿ ಹುದ್ದೆ ಎಂದು ಪರಿಗಣಿಸಲಾಗಿರುವ ಬ್ಯಾಂಕ್ ಅಧ್ಯಕ್ಷ ಹುದ್ದೆ ಗಿಟ್ಟಿಸಿಕೊಳ್ಳಲು ನಡೆಸುವ ಲಾಬಿಗಳ ನಡುವೆ ಬೆಳಗಾವಿ ಡಿಸಿಸಿ ಬ್ಯಾಂಕ್ಗಳನ್ನು ನಷ್ಟ ಸುಳಿಯಿಂದ ಪಾರು ಮಾಡಿ ಲಾಭದ ಜೊತೆಗೆ ರಾಷ್ಟ್ರದ 2ನೇ ಅತ್ಯಂತ ಆರ್ಥಿಕ ಬಲ ಹೊಂದಿರುವ ಬ್ಯಾಂಕ್ ಎಂಬ ಪಟ್ಟ ತಂದುಕೊಡುವಲ್ಲಿ ಕತ್ತಿ ಯಶಸ್ವಿಯಾಗಿದ್ರು. ರಾಜಕೀಯ ಘಟನೆಗಳು ಬ್ಯಾಂಕಿನ ಆಡಳಿತ ವ್ಯವಸ್ಥೆ ಮೇಲೆ ನೇರ ಪರಿಣಾಮ ಬೀರೋದ್ರಿಂದ ಬಹುತೇಕ ರಾಜಕೀಯ ನಾಯಕರು ಈ ಹುದ್ದೆ ಪಡೆಯಲು ಮುಂದಾಗಿದ್ದಾರೆ. ಬ್ಯಾಂಕಿನ ನಿರ್ದೇಶಕರಿಗೆ ಶಾಸಕ ಪಟ್ಟ ಸುಲಭವಾಗಿ ದೊರೆಯುತ್ತೆ ಎನ್ನುವ ಮಾತು ಸಹ ರಾಜಕೀಯ ಪಡಸಾಲೆಯಲ್ಲಿ ಅಲ್ದಾಡ್ತಾ ಇದೆ. ಹೀಗಾಗಿ ಸಾಲ ವಿತರಣೆ ಹಾಗೂ ಸದಸ್ಯತ್ವ ನೋಂದಣಿಗಾಗಿ ನಿರ್ದೇಶಕ ಮಂಡಳಿಯಲ್ಲಿ ಅಸಮಾಧಾನ ಭುಗಿಲೆದ್ದಿದ್ದು, ಕೆಲ ಸದಸ್ಯರು ಜಿಲ್ಲೆಯ ಹಿರಿಯ ಮಾರ್ಗದರ್ಶನ ಪಡೆದಿರುವ ರಮೇಶ್ ಕತ್ತಿ ಅವರ 1 ವರ್ಷ ಅವಧಿಗೆ ಅಧ್ಯಕ್ಷ ಹುದ್ದೆ ಬಿಟ್ಟುಕೊಡಲು ಸ್ವಯಂ ಪ್ರೇರಿತವಾಗಿ ಒಪ್ಪಿಗೆ ಸೂಚಿಸಿ ರಾಜೀನಾಮೆಯನ್ನ ನೀಡಿದ್ದಾರೆ. ಕಳೆದ 4 ದಶಕಗಳಿಂದ ಡಿಸಿಸಿ ಬ್ಯಾಂಕ್ ಆಡಳಿತ ಮಂಡಳಿಗೆ ಆಯ್ಕೆಯಾಗ್ತಾ ಇರುವ ರಮೇಶ್ ಕತ್ತಿ 26 ವರ್ಷಗಳ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇರುವ ಮೂಲಕ ದಾಖಲೆ ನಿರ್ಮಿಸಿದ್ದು, ಅಚ್ಚರಿಯ ಗಳಿಕೆಯಲ್ಲಿ ನೀಡಿದ ರಾಜೀನಾಮೆ ಜಿಲ್ಲಾ ರಾಜಕಾರಣದಲ್ಲಿ ಸಂಚಲನ ಮೂಡುವಂತೆ ಮಾಡಿದೆ. ಒಟ್ಟಾರೆಯಾಗಿ ಅವಿರೋಧವಾಗಿ ಆಯ್ಕೆ ಮೂಲಕ ರಾಜಕೀಯ ರಹಿತವಾಗಿ ಕಾರ್ಯನಿರ್ವಹಿಸುವ ಡಿಸಿಸಿ ಬ್ಯಾಂಕ್ ಬೆಳಗಾವಿ ಜಿಲ್ಲೆಯ ರೈತರ ಹಿತ ಕಾಪಾಡುವಲ್ಲಿ ಪಕ್ಷಾತೀತ ನಿರ್ಣಯಗಳತ್ತ ಹೆಜ್ಜೆ ಇಡಬೇಕಾದ ಅನಿವಾರ್ಯತೆ ಇದೆ ಎನ್ನುವುದು ಸಾರ್ವಜನಿಕರ ಅಭಿಪ್ರಾಯವಾಗಿದೆ. ಬೆಳಗಾವಿ ಡಿಸಿಸಿ ಬ್ಯಾಂಕಿನ ಆಡಳಿತ ಮಂಡಳಿಯ ಸದಸ್ಯರು ಗುರುವಾರ ನಡೆದ ಸಭೆಗೆ ಗೈರಾಗುವ ಮೂಲಕ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಕೆಎಲ್ಇ ಕಾರ್ಯಾಧ್ಯಕ್ಷ ಪ್ರಭಾಕರ್ ಕೋರೆ, ಸಚಿವ ಸತೀಶ್ ಜಾರಕಿಹೊಳಿ, ರಮೇಶ್ ಕತ್ತಿ, ಲಕ್ಷ್ಮಣ್ ಸವದಿ, ಅಣ್ಣಾ ಸಾಹೇಬ್ ಜೊಲ್ಲೆ ಸೇರಿದಂತೆ ಇತರ ಹಿರಿಯ ನೇತೃತ್ವದಲ್ಲಿ ಮುಂದಿನ ಅವಧಿಗೆ ಅಧ್ಯಕ್ಷರ ಆಯ್ಕೆ ಜರುಗಲಿದೆ. ಬ್ಯೂರೋ ರಿಪೋರ್ಟ್, ಕೆಎಂಎಂ ಕನ್ನಡ, ಬೆಳಗಾವಿ. ಕಳಸಾ ಬಂಡೂರಿ ಯೋಜನೆ ಬಗ್ಗೆ ಜನರಿಗೆ ಸರಿಯಾದ ತಿಳುವಳಿಕೆ ಇಲ್ಲ. ಮಲಪ್ರಭಾ ನದಿಯಲ್ಲಿ ನೀರು ಕಡಿಮೆಯಾಗಿದೆ ಎಂದು ದಿಲೀಪ್ ಕಾಮತ್ ಹೇಳಿದರು. ಕಳಸಾ ಬಂಡೂರಿ ಯೋಜನೆ ಬಗ್ಗೆ ಜನರಿಗೆ ಸರಿಯಾದ ತಿಳುವಳಿಕೆ ಇಲ್ಲ. ಮಲಪ್ರಭಾ ನದಿಯಲ್ಲಿ ನೀರು ಕಡಿಮೆಯಾಗಿದೆ. ಪಶ್ಚಿಮ ಘಟ್ಟ ಭಾಗ ಅರಣ್ಯ ಸಂಪತ್ತು ಹಾನಿಯಾಗ್ತಾ ಇದೆ ಎಂದು ಪರಿಸರವಾದಿ ದಿಲೀಪ್ ಕಾಮತ್ ಅವರು ಶನಿವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು. ಸ್ನೇಹಿತರೆ, ಇವತ್ತಿನ ಏನು ಮಾಧ್ಯಮ ಗೋಷ್ಠಿಯನ್ನು ಕರೆಯಲಾಗಿತ್ತು, ಇದು ಮುಖ್ಯವಾಗಿ ಕಳಸಾ ಬಂಡೂರ ಏನು ಒಂದು ಯೋಜನೆಯನ್ನು ಹಾಕ್ಕೊಂಡದ, ಇದರ ಬಗ್ಗೆ ಜನರಲ್ಲಿ ಸರಿಯಾದ ತಿಳುವಳಿಕೆ ಇಲ್ಲ. ಇದು ಪಶ್ಚಿಮ ಘಟ್ಟವನ್ನು ಹಾಳು ಮಾಡಿ ಉತ್ತರ ಕರ್ನಾಟಕವನ್ನು ಮರುಭೂಮಿ ಮಾಡುವ ನಿಟ್ಟಿನಲ್ಲಿ ತಗೊಂಡು ಹೋಗುತ್ತೆ. ಮುಖ್ಯವಾಗಿ ನಮಗಿರುವ ಪ್ರಶ್ನೆ ಏನದಪ್ಪ ಅಂದರೆ, ಮಲಪ್ರಭಾ ನದಿಯಲ್ಲಿ ನೀರು ಕಡಿಮೆ ಆಗಿದೆ. ಅದಕ್ಕಾಗಿ ಬೇರೆ ಅವಕಾಶಗಳು ಇದ್ದರೂ ಕೂಡ, ಪರ್ಯಾಯ ಯೋಜನೆಗಳು ಇದ್ದರೂ ಕೂಡ ಅದನ್ನು ಬಿಟ್ಟು ನಾವು
ಪಶ್ಚಿಮ ಘಟ್ಟದ ಬಹಳ ಮಹತ್ವದ ಭಾಗವಾಗಿರುವಂಥ ಕಳಸಾ ಬಾಂಧೂರ ಈ ಅರಣ್ಯದ ಮಹತ್ವದ ಭಾಗವನ್ನು ಹಾಳು ಮಾಡುವುದಕ್ಕೆ ನಾವು ಯಾಕೆ ಹೊರಟಿದ್ದೀವಿ, ಅದನ್ನು ಜನರು ತಿಳ್ಕೊಳ್ಬೇಕು ಅನ್ನುವ ಉದ್ದೇಶದಿಂದ ಇದು ನಿಮ್ಮ ಮುಂದೆ ಯೋಜನೆಯನ್ನು ಇಡಲಾಗಿದೆ. ನಿಮಗೆ 2 ಪತ್ರಕಗಳನ್ನು ಕೊಟ್ಟರು. ಒಂದು, ಇದರಿಂದ ಏನು ಹಾನಿ ಆಗ್ತದೆ, ಮತ್ತು ಎರಡನೇದು, ಇದಕ್ಕೆ ಪರ್ಯಾಯ ಯೋಜನೆಗಳನ್ನು ಯಾವ ರೀತಿ ಅನ್ನೋದನ್ನು ನಿಮ್ಮ ಎದುರಿಗೆ ತರಬೇಕು. ಮತ್ತು ಮಾಧ್ಯಮದವರು ಜನರಲ್ಲಿ ಈ ಥರದ ಅರಿವನ್ನು ಉಂಟು ಮಾಡಬೇಕು ಅನ್ನುವ ಉದ್ದೇಶದಿಂದ ಈ ಒಂದು ಮಾಧ್ಯಮ ಗೋಷ್ಠಿಯನ್ನು ಕರೆಯಲಾಗಿದೆ. ಮಹದಾಯಿ ಯೋಜನೆ ಅನುಷ್ಠಾನಗೊಂಡ್ರೆ ಉತ್ತರ ಕರ್ನಾಟಕ ಬರಡು ಭೂಮಿಯಾಗತ್ತೆ. ಇದರ ಬಗ್ಗೆ ಜನರಿಗೆ ತಿಳುವಳಿಕೆ ಮೂಡಿಸಬೇಕೆಂದು ಹೇಳಿದ್ರು. ಇನ್ನು ಈ ಸಂದರ್ಭದಲ್ಲಿ ಶಾರದಾ ಗೋಪಾಲ್, ಶಿವಾಜಿ ಕಾಗ್ನಿಕರ್, ರಾಜು ಟೋಪನ್ನವರ್, ಸುಜಿತ್ ಮುಳುಗುನ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ, ಬೆಳಗಾವಿ. ಈ ಬಾರಿ ಬೆಳಗಾವಿಯಲ್ಲಿ ನವೆಂಬರ್ 1ರಂದು ಕೇವಲ ರಾಜ್ಯೋತ್ಸವ ಮೆರವಣಿಗೆ ನಡೆಸದೆ ಸರ್ಕಾರದ ವತಿಯಿಂದ ಭವ್ಯ ಸಾಂಪ್ರದಾಯಿಕ ಮೆರವಣಿಗೆ ಹಾಗೂ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವಂತೆ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರತಿಭಟನಾ ಮೆರವಣಿಗೆ ನಡೆಸಿತು. ಈ ಬಾರಿ ಬೆಳಗಾವಿಯಲ್ಲಿ ನವೆಂಬರ್ 1ರಂದು ಕೇವಲ ರಾಜ್ಯೋತ್ಸವ ಮೆರವಣಿಗೆ ನಡೆಸದೆ ಸರ್ಕಾರದ ವತಿಯಿಂದ ಭವ್ಯ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಬೇಕೆಂದು ಒತ್ತಾಯಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಟಿಎ ನಾರಾಯಣ ಗೌಡ ಬಣದ ವತಿಯಿಂದ ನಗರದಲ್ಲಿ ಭವ್ಯ ಪ್ರತಿಭಟನಾ ಮೆರವಣಿಗೆ ನಡೆಸಲಾಯಿತು. ಜಿಲ್ಲಾಡಳಿತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಕರ್ನಾಟಕ ವಾಣಿಜ್ಯ ಚಲನಚಿತ್ರ ಮಂಡಳಿ ಮತ್ತು ಗಡಿ ಸಮನ್ವಯ ಸಮಿತಿಯ ಸಂಯುಕ್ತಾಶ್ರಯದಲ್ಲಿ ಬೃಹತ್ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಬೇಕು ಎಂದು ಕರವೇ ನಾರಾಯಣ ಬಣದ ಮಹಾದೇವ್ ತಳವಾರ್ ಒತ್ತಾಯಿಸಿದರು. ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಏನು ಪ್ರತಿ ವರ್ಷ ನಾವು ರಾಜ್ಯ ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ಕರ್ನಾಟಕ ರಾಜ್ಯೋತ್ಸವ ಅತ್ಯಂತ ವಿಜೃಂಭಣೆ, ಅದ್ದೂರಿತನ ಮತ್ತು ವಿಶೇಷತನದಿಂದ ಬೆಳಗಾವಿಯಲ್ಲಿ ನಾವು ಆಚರಣೆ ಮಾಡ್ತೀವಿ. ಆದರೆ ಬೆಳಗಾವಿ ಜನತೆಯ ಬಹುದಿನಗಳ ಕನಸು ಏನಪ್ಪ ಅಂತಂದರೆ ಬೆಳಗಾವಿಯ ಸರ್ದಾರ್ಸ್ ಮೈದಾನದಲ್ಲಿ ಒಂದು ಬೃಹತ್ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕು ಅಂಥೇಳಿ. ಆದರೆ ಯಾವುದೇ ರೀತಿಯಿಂದ ನಾವು ಎಷ್ಟೇ ಹೋರಾಟಗಳನ್ನು ಮಾಡಿದರೂ ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಜಿಲ್ಲಾಡಳಿತ ಆಗಲಿ ಸರ್ಕಾರ ಆಗಲಿ ಕ್ಯಾರಿ ಅಂತ ಇಲ್ಲ. ಯಾಕಂತಂದರೆ ಯಾವುದೇ ಒಂದು ಚಲನಚಿತ್ರದ ಕಾರ್ಯಕ್ರಮ ಇರ್ಬೋದು, ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು, ಹುಬ್ಬಳ್ಳಿ ದಾವಣಗೆರೆಯಿಂದ ಆಚೆನೇ ಇರ್ತವೆ. ಅದಕ್ಕಾಗಿ ಬೆಳಗಾವಿಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಿದರೆ ಬೆಳಗಾವಿಯ ಕನ್ನಡಿಗರಿಗೆ ಮತ್ತಷ್ಟು ಶಕ್ತಿ ತುಂಬಿ ಮತ್ತಷ್ಟು ಒಂದು ಸಂತೋಷದ ವಾತಾವರಣ ನಿರ್ಮಾಣ ಆಗ್ತದೆ ಅನ್ನೋ ಒಂದು ನಿಟ್ಟಿನಲ್ಲಿ ಈ ಬಾರಿ ಬೆಳಗಾವಿಯಲ್ಲಿ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾಡಳಿತ ಸೇರಿಕೊಂಡು ಕನ್ನಡ ಸಂಸ್ಕೃತಿ ಇಲಾಖೆ, ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ, ಕನ್ನಡ ಗಡಿ ಅಭಿವೃದ್ಧಿ ಪ್ರಾಧಿಕಾರ ಇವರ ಒಂದು ಸಂಯುಕ್ತ ಆಶ್ರಯದಲ್ಲಿ ಒಂದು ಬೃಹತ್ ಪ್ರಮಾಣದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನೆರವೇರಿಸಿ ಬೆಳಗಾವಿ ಕನ್ನಡಿಗರಿಗೆ ಅದರ ರಸದೂತನವನ್ನು ಉಣಬಡಿಸಬೇಕು ಅಂತೇಳಿ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ. ಅದೇ ರೀತಿ ಏನು ಬೆಳಗಾವಿಯ ಪಿಮ್ಸ್ ಆಸ್ಪತ್ರೆಯಲ್ಲಿ ಬಡ ರೋಗಿಗಳನ್ನು ಸತಾಯಿಸುವಂಥ ಅಲ್ಲಿ ರೋಗಿಗಳು ಹೋದರೆ ಇಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಸರಿಯಾದ ಸಲಕರಣೆಗಳಿಲ್ಲ, ಸೌಲಭ್ಯಗಳಿಲ್ಲ. ನೀವು ಖಾಸಗಿ ನಮ್ಮ ಕ್ಲಿನಿಕ್ಕಿಗೆ ಬಂದು ಶಸ್ತ್ರಚಿಕಿತ್ಸೆ ಮಾಡ್ಕೋಬೇಕು. ಇಲ್ಲ ಅಂತಂದರೆ ಇಂತಿಷ್ಟು ದುಡ್ಡು ಕಟ್ಟಿದರೆ ನಾವು ನಮ್ಮ ಕ್ಲಿನಿಕ್ನಲ್ಲಿ ಇರುವಂಥ ಸಲಕರಣೆಗಳನ್ನು ತಂದು ಆಸ್ಪತ್ರೆಯಲ್ಲಿ ನಿಮಗೆ ಚಿಕಿತ್ಸೆ ಮಾಡ್ತೀವಿ ಅಂತ ಹೇಳ್ತಾರೆ. ಇದು ಬಡ ರೋಗಿಗಳಿಗೆ ಬಹಳಷ್ಟು ಅನ್ಯಾಯ ಆಗ್ತದೆ, ಸಂಕಷ್ಟದಲ್ಲಿ ಸಿಲುಕ್ತಾ ಇದ್ದಾರೆ. ತಕ್ಷಣ ಅಲ್ಲಿ ಆಡಳಿತಾಧಿಕಾರಿಗಳು ಮತ್ತು ಜಿಲ್ಲಾಧಿಕಾರಿಗಳು ಸಂಬಂಧಪಟ್ಟಂಥ ವೈದ್ಯರ ಮೇಲೆ ನಿಗಾ ವಹಿಸಿ ಅವ್ರ ಮೇಲೆ ಕಠಿಣ ಕಾನೂನು ಕ್ರಮವನ್ನು ವಹಿಸಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ಇನ್ನು ಬೆಳಗಾವಿಯ ಬೇಮ್ಸ್ನಲ್ಲಿ ಬಡ ರೋಗಿಗಳಿಗೆ ಸತಾಯಿಸ್ತಾ ಇರುವ ವೈದ್ಯರು ಸಲಕರಣೆಗಳಿಲ್ಲದ ಕಾರಣ ಖಾಸಗಿ ಆಸ್ಪತ್ರೆಗೆ ಆಗಮಿಸುವಂತೆ ಒತ್ತಡ ಹೇರಲಾಗ್ತಾ ಇದೆ. ಅವರ ವಿರುದ್ಧ ಕಠಿಣ ಕ್ರಮಕ್ಕೆ ಮುಂದಾಗಬೇಕೆಂದು ಆಗ್ರಹಿಸಿದ್ರು. ಇನ್ನು ಈ ಸಂದರ್ಭದಲ್ಲಿ ಅನೇಕರು ಉಪಸ್ಥಿತರಿದ್ದರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ, ಬೆಳಗಾವಿ. ಪೋಷಕ ಅಭಿಯಾನ ಯೋಜನೆಯ ಹೆಸರಿನಲ್ಲಿ ಸೈಬರ್ ವಂಚಕರು ಗರ್ಭಿಣಿಯರಿಗೆ ಕರೆ ಮಾಡಿ ಬ್ಯಾಂಕ್ ಖಾತೆಗೆ ಹಣ ಹಾಕಲಾಗುವುದೆಂದು ವಂಚನೆ ಮಾಡಿದ್ದಾರೆ ಎಂದು ಯಡಾ ಮಾರ್ಟಿನ್ ಮಾರ್ಕ್ನಾಗ್ ಹೇಳಿದರು. ಪೋಷಕ ಅಭಿಯಾನ ಯೋಜನೆಯ ಹೆಸರಿನಲ್ಲಿ ಸೈಬರ್ ವಂಚಕರು ಗರ್ಭಿಣಿಯರಿಗೆ ಕರೆ ಮಾಡಿ ಬ್ಯಾಂಕ್ ಖಾತೆಗೆ ಹಣ ಹಾಕಲಾಗುವುದು ಎಂದು ವಂಚನೆ ಮಾಡಿದ್ದಾರೆ ಎಂದು ನಗರ ಪೊಲೀಸ್ ಆಯುಕ್ತ ಯಡಾ ಮಾರ್ಟಿನ್ ಮಾರ್ಕ್ನಾಗ್ ಅವರು ಶನಿವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಹೌದು, ಅದು ತುಂಬ ಈ ಕೇಸ್ ಆ್ಯಕ್ಚುಲಿ ತುಂಬ ಇಂಟ್ರೆಸ್ಟಿಂಗ್ ಇದೆ. ಯಾಕಂದರೆ ಬರೀ ಈ ಥರ ವಿಕ್ಟಿಮ್ಸ್ಗೆ ಯಾರು ಟಾರ್ಗೆಟ್ ಮಾಡಿದರೆ ಅಂದರೆ ಯಾವ ಥರ ವಿಕ್ಟಿಮ್ಸ್ ಅಂದರೆ ದ ವಿಕ್ಟಿಮ್ಸ್ ಹ್ಯಾವ್ ಜಸ್ಟ್ ಗಿವನ್ ಬರ್ತ್ ಅಂದರೆ ಯಾರು ಮೊನ್ನೆ ರೀಸೆಂಟ್ ಆಗಿ ಡೆಲಿವರಿ ಮಾಡಿದರೆ ಬರೀ ಅವ್ರಿಗೆ ಫೋನ್ ಮಾಡಿ ಮತ್ತು ಈ ಥರ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಯಾಕಂದರೆ ಅವ್ರಿಗೆ ಗೊತ್ತಿದೆ ಯಾರು ಡೆಲಿವರಿ ಆಗಿದೆ ಫಾರ್ ಪೀಪಲ್ ಫ್ರಮ್ BPL ಫ್ಯಾಮಿಲೀಸಿಂದ ಅವ್ರಿಗೆ
ಸರ್ಕಾರ ಕಡೆಯಿಂದ ಅಷ್ಟು ದುಡ್ಡು ಜಮಾ ಆಗ್ತಾ ಇದೆ. ಸೊ ಬರೀ ಈ ಥರ ವಿಕ್ಟಿಮ್ಸ್ಗೆ ಅವರು ಟಾರ್ಗೆಟ್ ಮಾಡಿದ್ದಾರೆ. ಅದಕ್ಕೆ ಇದರಲ್ಲಿ ನಮ್ಮ ಜವಾಬ್ದಾರಿ ಏನಿದೆ, ಈಗ ನಾವು ಕೇಸ್ ರಿಜಿಸ್ಟರ್ ಮಾಡಿದ್ವಿ. ಸೊ ನಮ್ಮ ತನಿಖೆಯಲ್ಲಿ ನಾವು ಇದು ಡೀಟೇಲ್ಸ್ ನಾವು ಎಲ್ಲ ಕಲೆಕ್ಟ್ ಮಾಡಬೇಕು, ನಾವು ಪಠ್ಯ ಮಾಡಬೇಕು. ಈ ಫ್ರಾಡ್ಸ್ಟರ್ಸ್ಗೆ ಈ ಥರ ವಿಕ್ಟಿಮ್ಸ್ ಹೇಗೆ ಹೋಗಿದೆ, ಈ ಥರ ಮೊಬೈಲ್ ನಂಬರ್ಸ್, ಈ ಥರ ಡೀಟೇಲ್ಸ್, ಈ ವಿಕ್ಟಿಮ್ ಡೀಟೇಲ್ಸ್ ಹೇಗೆ ತೊಗೊಂಡಿದ್ದಾರೆ, ಯಾರ ಕಡೆಯಿಂದ ಅವರು ಇಸ್ಕೊಂಡಿದ್ರೆ, ಇದು ಎಲ್ಲ ನಾವು ತನಿಖೆಯಲ್ಲಿ ನಾವು ನೋಟ್ ಮಾಡಬೇಕು. ಈ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮನ್ನ ಇವರು ಈಗ ವಂಚನೆ ಸಲುವಾಗಿ ಬಳಸ್ಕೊಳ್ತಾ ಇದ್ದಾರೆ. ಇದರಲ್ಲಿ ಮತ್ತೆ ಏನಿದೆ, ಈಗ ಒಂದು ಆ್ಯಪ್ ಕೂಡ ಕ್ರಿಯೇಟ್ ಆಗಿದೆ. ಸೊ ಇದು ಎಲ್ಲ ಡಿಸ್ಟ್ರಿಬ್ಯೂಷನ್ ಸಲುವಾಗಿ ಒಂದು ಆ್ಯಪ್ ಇದೆ. ಸದ್ಯಕ್ಕೆ ಈ ಅಂಗವಡಿಯಿಂದ ಇದು ಸ್ಕೀಮ್ ಅಂಗವಡಿಯಿಂದ ಅದು ಆಗ್ತಾ ಇದೆ. ಮತ್ತು ದೇರ್ ಇಸ್ ಆಲ್ಸೋ ಅನ್ ಆ್ಯಪ್ ಆನ್ ದ ಮೊಬೈಲ್. ಸೊ ಇದರಲ್ಲಿ ಬಹುಶಃ ಯಾವ ಸೋರ್ಸಿಂದ ಇದು ಎಲ್ಲ ಡೀಟೇಲ್ಸ್ ಅವರು ಕಲೆಕ್ಟ್ ಮಾಡಿದರೆ ಈಗ ನಾವು ಸ್ವಲ್ಪ ಕನ್ಫರ್ಮ್ ಮಾಡಬೇಕು. ಜನರಿಗೆ ಏನು ಹೇಳಬೇಕು, ಮೇನ್ ಅಂದರೆ ಅದು ಅವೇರ್ನೆಸ್ ಪ್ರತಿ ಜನ ಹತ್ರ ಅದು ಆಗಬೇಕು. ಈಗ ಸಾಕಷ್ಟು ಸೈಬರ್ ಫ್ರಾಡ್ ಕೇಸಸ್ ಈಗ ಆಗ್ತಾ ಇದೆ. ಅದು ಇಂಡಿಯಾದಲ್ಲಿ ಆಗಿರ್ಬೋದು, ಕರ್ನಾಟಕ ರಾಜ್ಯದಲ್ಲಿ ಆಗಿರ್ಬೋದು, ನಮ್ಮ ಬೆಳಗಾವಿಯಲ್ಲಿ ಅದು ಆಗಿರ್ಬೋದು. ಆದರೆ ಮುಖ್ಯ ನಮಗೆ ಏನಿದೆ, ವಿ ಶುಡ್ ಆಲ್ವೇಸ್ ಬಿ ಅವೇರ್. ಈ ಥರ ಫ್ರಾಡ್ ಮೆಸೇಜಸ್ ಯಾವಾಗ ಬರ್ತಾ ಇದೆ, ವಿ ಶುಡ್ ನಾಟ್ ಜಸ್ಟ್ ಬಿಲೀವ್. ನಾವು ಯಾವುದು ಲಿಂಕ್ ಓಪನ್ ಮಾಡಿದ್ದು, ಯಾವುದು ಲಿಂಕ್ ಕ್ಲಿಕ್ ಮಾಡಿದ್ದು ಆ ಥರ ಆಗಬಾರ್ದು. ವಿ ಶುಡ್ ನಾಟ್ ಡೂ ದ್ಯಾಟ್. ಈಗ ಸಾಕಷ್ಟು ಸೈಬರ್ ಕೇಸಸ್ ಈಗ ಆಗ್ತಾ ಇದೆ. ಮತ್ತು ಈ ರೀಸೆಂಟ್ ಆಗಿ ಬಹುಶಃ 2-3 ವರ್ಷ ಹಿಂದೆಯಿಂದ ವಿ ಹ್ಯಾವ್ ಸೀನ್ ಈ ಎಲ್ಲ ಸೈಬರ್ ಕೇಸಸ್ ಏನು ಹೆಚ್ಚು ಆಗ್ತಾ ಇದೆ. ಮತ್ತು ಈ ಫ್ರಾಡ್ಸ್ಟರ್ಸ್ ಈಗ ಭಾಳ ಇದ್ದಾರೆ. ಮತ್ತು ದಿ ಟಾರ್ಗೆಟ್ ಇನ್ನಸೆಂಟ್ ವಿಕ್ಟಿಮ್ಸ್. ಸೊ ಇಫ್ ಯು ವಾಂಟ್ ಟು ಪ್ರಿವೆಂಟ್ ಅಂದರೆ ಇದರಲ್ಲಿ ಮೇನ್ ಇದೆ, ಪ್ರಿವೆನ್ಷನ್ ಮೇನ್ ಇದೆ ಇದರಲ್ಲಿ. ಮತ್ತು ಪ್ರಿವೆನ್ಷನ್ದಲ್ಲಿ ಮೇನ್ ಏನಿದೆ, ವಿ ಶುಡ್ ಬಿ ಅಲರ್ಟ್ ಆ್ಯಂಡ್ ಅವೇರ್. ಯಾವುದು ಕಾಲ್ಸ್, ಈ ಥರ ಫ್ರಾಡ್ ಕಾಲ್ಸ್ ನಮಗೆ ಬಂದರೆ ಮತ್ತು ಸ್ವಲ್ಪ ಈ ಥರ ಸಂಶಯ ಬರ್ತಾ ಇದೆ, ಇದು ನಿಜ ಇದೆಯಲ್ವೋ, ವಿಕ್ಟಿಮ್ಸ್ಗಳು ಅವರು ಏನು ಮಾಡಬೇಕು, ಮೊದಲು ಬ್ಯಾಂಕ್ಸ್ಗೆ ಕಾಂಟ್ಯಾಕ್ಟ್ ಮಾಡಬೇಕು, ಪೊಲೀಸ್ ಸ್ಟೇಷನ್ಗೆ ಅವರು ಕಾಂಟ್ಯಾಕ್ಟ್ ಮಾಡಬೇಕು, ಅಥವಾ ಅವರು ಕಂಪನಿ ಎಕ್ಸ್ಪರ್ಟ್ಸನ್ನು ಕಾಂಟ್ಯಾಕ್ಟ್ ಮಾಡಬೇಕು. ನನಗೆ ಈ ಥರ ಕಾಲ್ ಬಂದಿದೆ, ನಾನು ಏನು ಮಾಡಬೇಕು ಅಂತ. ಹಾಗೆ ನಮ್ಮ ಹತ್ರ ಅವೇರ್ನೆಸ್ ಇರಬೇಕು. ಇದರಲ್ಲಿ ಕೂಡ ಬಹುಶಃ ಅವರು ಈ ಸಂಬಂಧಪಟ್ಟ ಆಫೀಸರ್ಗೆ, ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ಗೆ ಅವರು ಬಹುಶಃ ಕಾಂಟ್ಯಾಕ್ಟ್ ಮಾಡಿದರೆ ನಾವು ಈ ಥರ ಮಾಡಬೇಕಾ ಇಲ್ವೋ, ಬಹುಶಃ ಅವ್ರಿಗೆ ಬೇರೆ ಇನ್ಸ್ಟ್ರಕ್ಷನ್ಸ್, ಆ ಸಂಬಂಧಪಟ್ಟ ಆಫೀಸರನ್ನ, ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ನ ಬೇರೆ ಇನ್ಸ್ಟ್ರಕ್ಷನ್ಸ್ ಬರುತ್ತೆ. ಆ್ಯಂಡ್ ಇದು ಎಲ್ಲ ಪ್ರಿವೆಂಟ್ ಬಹುಶಃ ಆಗಿರಬಹುದು. ಸೊ ದಿಸ್ ಇಸ್ ದ ಥಿಂಗ್ ವಿಚ್ ವಿ ನೀಡ್ ನಾವು. ಇದು ಅವೇರ್ನೆಸ್ ಇದು ತುಂಬ ಇಂಪಾರ್ಟೆಂಟ್ ಇದೆ. ಮತ್ತು ಫ್ರಮ್ ದ ಮೀಡಿಯಾ ಇದು ಕೂಡ ನನ್ನ ರಿಕ್ವೆಸ್ಟ್ ಇದೆ. ಇದು ಕೂಡ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಥಿಂಗ್. ಮತ್ತು ಮೀಡಿಯಾ ಮುಖಾಂತರ ಇದು ಅವೇರ್ನೆಸ್ ಬಹಳ ಕ್ರಿಯೇಟ್ ಆಗಬಹುದು. ಜನರು ಯಾರು ಕೂಡ ಈ ಫೋನ್ನಲ್ಲಿ OTP ಹೇಳೋದಾಗ್ಲಿ, ಲಿಂಕ್ಗಳನ್ನು ಕ್ಲಿಕ್ ಆಗೋದಾಗ್ಲಿ ಮಾಡಬಾರ್ದು. ಅದು ಮಾಡಬಾರ್ದು, ಯಾವಾಗಲೂ ಅದು ಮಾಡಬಾರ್ದು. ಯಾಕಂದರೆ ಈಗ ಬ್ಯಾಂಕ್ಸ್ ಕೂಡ, ಬೇರೆ ಬೇರೆ ಕಂಪನೀಸ್ ಕೂಡ, ಎಲ್ಲ ಡಿಪಾರ್ಟ್ಮೆಂಟಿಂದ ಯಾವಾಗಲೂ ನಾವು ಮೆಸೇಜ್, ಒಂದು ಸಂದೇಶ ನಾವು ಕೊಡ್ತಾ ಇದ್ವಿ. ನಾವು ಯಾವುದು OTP ನಿಮಗೆ ಫೋನ್ ಮುಖಾಂತರ ನಾವು ಕೇಳಲ್ಲ, ನಾವು ತಗೋಲ್ಲ. ಸೊ ಈ ಥರ ಅವೇರ್ನೆಸ್ ಮೆಸೇಜಸ್ ಭಾಳ ಸ್ಪ್ರೆಡ್ ಅದು ಮಾಡ್ತಾ ಇದ್ವಿ, ಅದು ಆಗ್ತಾ ಇದೆ. ಆದ್ರೇನು ಜನ ಸ್ವಲ್ಪ ಬಹುಶಃ ಭಾಳ ಏನಿದ್ರೆ ದೇ ಆರ್ ಸ್ಟಿಲ್ ಫಾಲಿಂಗ್ ವಿಕ್ಟಿಮ್ಸ್. ಸೊ ಇದು ಆಗಬಾರ್ದು. ಈಗ ಈ ಕೇಸಲ್ಲಿ ಈಗ ಇಲ್ಲಿವರೆಗೂ ಬೇರೆ ಬೇರೆ ರೀತಿ ಫೋನ್ ಕಾಲ್ ಮಾಡಿಲ್ಲ, ಹಣ ತಗೊಳ್ತಾ ಇದ್ರು. ಬಟ್ ಈಗ ಟಾರ್ಗೆಟ್ ಯಾರು ಡೆಲಿವರಿ ಆಗಿದೆ ಅಥವಾ ಪ್ರೆಗ್ನೆಂಟ್ ವುಮನ್, ಸೊ ಅವ್ರನ್ನ ಪರ್ಟಿಕ್ಯುಲರ್ ಆಗಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಹೌದು. ಯಾಕಂದರೆ ಇದರಲ್ಲಿ ಯಾರ ಮೇಲೆ ಟಾರ್ಗೆಟ್ ಮಾಡಿದರೆ, ದಿ ಪೀಪಲ್ ಹು ಆರ್ ಬೆನಿಫಿಷರೀಸ್ ಆಫ್ ದಿ ಸ್ಕೀಮ್. ಯಾವುದು ಸ್ಕೀಮ್? ಇದು ಪೋಷಣ್ ಅಭಿಯಾನ್ ಸ್ಕೀಮ್. ಸೊ ಪೋಷಣ್ ಅಭಿಯಾನ್ ಸ್ಕೀಮ್ದಲ್ಲಿ ಯಾರು ಆ ಸ್ಕೀಮ್ ಪ್ರಕಾರ ಕವರ್ ಆಗಬಹುದು ಅಂತ ಅವ್ರಿಗೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಹೌದು. ಸೊ ಇದೊಂದು ದೊಡ್ಡ ಜಾಲ ವರ್ಕ್ ಮಾಡ್ತಾ ಇದೆ ಅಂತ ಅನ್ಸುತ್ತೆ. ಯಾಕಂದ್ರೆ ಫೋನ್ ನಂಬರ್ ಲೀಕ್ ಆಗಿರ್ಬೋದು, ಅವ್ರ ಮಾಹಿತಿ ಲೀಕ್ ಆಗ್ತಾ ಇದೆ. ಅದು ನಾವು ಚೆಕ್ ಮಾಡಬೇಕು. ತನಿಖೆ ನಂತರ ನಮಗೆ ಗೊತ್ತಾಗುತ್ತೆ. ವಿ ವಿಲ್ ನೋ ಲೇಟರ್. ಸಿಇಎನ್ ಪೊಲೀಸ್ ಠಾಣೆಯಲ್ಲಿ 5 ಮಹಿಳೆಯರು ದೂರು ನೀಡಿದ್ದಾರೆ. ಅದರಂತೆ ನಗರ ಪೊಲೀಸರು ಕ್ರಮ ಕೈಗೊಳ್ಳುತ್ತಾರೆ ಎಂದರು. ವಿನೋದ್ ಕೋಲ್ಕಾರ್, KMM ಕನ್ನಡ, ಬೆಳಗಾವಿ. ಅಕ್ಟೋಬರ್ 6ರಿಂದ ನವೆಂಬರ್ 30ರವರೆಗೆ ಬೆಳಗಾವಿಯಲ್ಲಿ 3ನೇ ಆವೃತ್ತಿಯ ಕಲಾ ಉತ್ಸವ ಆಯೋಜಿಸಿದ್ದೇವೆ ಎಂದು ಸಪ್ನಾ ಬುಕ್ ಹೌಸ್ನ ಬೆಳಗಾವಿ ಶಾಖೆಯ ಮುಖ್ಯಸ್ಥ ರಘು ಎಂವಿ ಹೇಳಿದರು.
ಸ್ವಪ್ನ ಬುಕ್ಸ್ ಹೌಸ್ನಲ್ಲಿ ರೋಸ್ಟ್ರಮ್ ಡೈರೀಸ್ ಸಹಯೋಗದಲ್ಲಿ ಅಕ್ಟೋಬರ್ 6ರಿಂದ ನವೆಂಬರ್ 30ರವರೆಗೆ ಬೆಳಗಾವಿಯ ಕಲಾ ಉತ್ಸವ ನಡೆಯಲಿದೆ ಎಂದು ಸ್ವಪ್ನ ಬುಕ್ಸ್ ಹೌಸ್ನ ಬೆಳಗಾವಿ ಶಾಖೆಯ ಮುಖ್ಯಸ್ಥ ರಘು ಎಂವಿ ಶನಿವಾರ ಸುದ್ದಿಗೋಷ್ಠಿಯಲ್ಲಿ ಹೇಳಿದರು. ಮೊದಲನಾಗಿ ತಮ್ಮೆಲ್ಲರಿಗೆ ಪತ್ರಿಕೋದ್ಯಮದ ಹಿರಿಯರು ಮತ್ತೆಲ್ಲ ಯುವಕರು ಸೇರಿರೋದ್ರಿಂದ ಐ ಥಿಂಕ್ ಕನ್ನಡ ಮುಖ್ಯ ಅಲ್ಲ, ಕನ್ನಡದಲ್ಲಿ ಮಿಕ್ಸ್ ಮಾಡಿ ಓಕೆ. ಇಟ್ಸ್ ಅ ಗ್ರೇಟ್ ಪ್ಲೆಷರ್ ಟು ಹೋಸ್ಟ್ ಬೆಳಗಾವಿ ಆರ್ಟ್ ಫೆಸ್ಟಿವಲ್. ಈ ಬೆಳಗಾವಿ ಆರ್ಟ್ ಫೆಸ್ಟಿವಲ್ ಅನ್ನೋದನ್ನ ಹೋಸ್ಟ್ ಮಾಡ್ತಾ ಇದ್ದೀವಿ ನಾವು. ಸ್ವಪ್ನ ಮತ್ತು ರೋಸ್ಟ್ರಮ್ ಡೈರೀಸ್ ಕೂಡ ಸೇರಿ ಮಾಡ್ತಾ ಇರುವಂಥ ಇದೊಂದು ವಿಶೇಷವಾದ ಕಾರ್ಯಕ್ರಮ. ಇದು ಮುಖ್ಯವಾಗಿ ಇಲ್ಲಿ ಈ ಭಾಗದಲ್ಲಿ ಕಲಾ ರಸಿಕರು ಬಹಳ ಇದ್ದಾರೆ. ಕಲೆಗೆ ಬಹಳ ಪ್ರೋತ್ಸಾಹ ಸಿಗ್ತಾ ಇದೆ ಅಂತ ಇಲ್ಲಿ ನಾವು ಪ್ರಾರಂಭ ಮಾಡಿದ ಇದು ನಮ್ದು 3ನೇ ಆವೃತ್ತಿ. ಹುಬ್ಬಳ್ಳಿ ಬೆಳಗಾವಿ ಆರ್ಟ್ ಫೆಸ್ಟಿವಲ್ನ 3ನೇ ಆವೃತ್ತಿ ಇವಾಗ ಪ್ರಾರಂಭ ಮಾಡ್ತಾ ಇರೋದು. ಮೊದಲ 2 ಆವೃತ್ತಿಲಿ ಒಳ್ಳೆ ರೆಸ್ಪಾನ್ಸ್ ಬಂದಿರೋ ಕಾರಣದಿಂದ ಈ ಸತಿನೂ ಅದೇ ರೀತಿ ಅದಕ್ಕಿಂತ ಇನ್ನೂ ಹೆಚ್ಚಿನ ರೆಸ್ಪಾನ್ಸ್ ಸಿಗುತ್ತೆ ಅನ್ನೋ ಉದ್ದೇಶದಿಂದ ಇಲ್ಲಿ ನಾವು ಅಂಗಡಿ ಪ್ರಾರಂಭ ಮಾಡಿ 5 ವರ್ಷ ಆಯ್ತು. ನಮ್ಮ ಈ ವಿಶೇಷವಾಗಿ ಇಲ್ಲಿ ಅಂತ ಹೇಳಿದ್ರೆ ನಮ್ಮ ಸ್ಟೇಷನರಿ ಸೆಕ್ಷನ್, ನಾನ್ ಬುಕ್ಸ್ ನಲ್ಲಿ ಸ್ಟೇಷನರಿ, ಗಿಫ್ಟ್ ಈ ರೀತಿ ಸೆಕ್ಷನ್ಸ್ ಇತ್ತು. ಇಲ್ಲಿಗೆ ಬೆಳಗಾವಿಗೆ ಬ್ರಾಂಚ್ ಸ್ಟಾರ್ಟ್ ಮಾಡಿದ್ಮೇಲೆ ಮೊದಲನೇದಾಗಿ ನಾವು ಆರ್ಟ್ ಸೆಕ್ಷನ್ ಅಂತ, ಆರ್ಟ್ ಕಲೆಗೆ ಸಂಬಂಧಪಟ್ಟಂತ, ಫೈನ್ ಆರ್ಟ್ಸ್ಗೆ ಸಂಬಂಧಪಟ್ಟಂತ ಸೆಕ್ಷನ್ ಸಪರೇಟ್ ಆಗಿ ಮಾಡಬೇಕಾಗಿ ಬಂತು. ಇಲ್ಲಿ ನಮ್ಮ ಫಸ್ಟ್ ಫ್ಲೋರ್ ಅಲ್ಲಿ ನೋಡಿದ್ರೆ ಗೊತ್ತಾಗ್ತದೆ. ಕಲೆಗೆ ಅಂದ್ರೆ ಇಲ್ಲಿ ಅಷ್ಟು ಕಲೆಗೆ ಕಲಾ ಉತ್ಸಾಹ ಬಹಳ ಜಾಸ್ತಿ ಜನರಲ್ಲಿ ಇದೆ. ಎಂಥೂಸಿಯಾಸ್ಟ್ ಬಹಳ ಜನಕ್ಕೆ ಕಲೆ ಬಗ್ಗೆ ಆಸಕ್ತಿ ಇದೆ ಅನ್ನೋ ಉದ್ದೇಶಕ್ಕೆ ನಾವು ಪ್ರಾರಂಭ ಮಾಡಿದ್ವಿ. ಜೊತೆಗೆ ರಾಷ್ಟ್ರಮ್ ಅವರ ಕೋಆಪರೇಷನ್ ತುಂಬಾ ಚೆನ್ನಾಗಾಯ್ತು. ಅಭಿಷೇಕ್ ಅವರು ಇವರ ಕೋಆಪರೇಷನ್ ಅಲ್ಲಿ ಈ ಆರ್ಟ್ ಫೆಸ್ಟಿವಲ್, ಇದು ಜಸ್ಟ್ ಆರ್ಟ್ ಫೆಸ್ಟಿವಲ್ ಅಂತ ಹೇಳಿದ್ರೆ ಮುಖ್ಯವಾಗಿ ಈ ಭಾಗದ ಜನರಿಗೆಲ್ಲರಿಗೂ ಒಂದು ಅವಕಾಶ. ಸಾಮಾನ್ಯವಾಗಿ ಸ್ಕೂಲಲ್ಲಿ ಆರ್ಟ್ ಒಂದಿನದ ಕಾರ್ಯಕ್ರಮ ಮಾಡ್ತಾರೆ, ಸ್ಕೂಲಲ್ಲಿ ಚಿತ್ರಕಲೆ ಬರ್ಸೋಂಥ ಕಾಂಪಿಟೇಷನ್ ಮಾಡ್ತಾರೆ. ನಿಮ್ಮ ಏಜ್ ಅವ್ರಿಗೆ ಯಾವುದೇ ರೀತಿ ಕಾಂಪಿಟೇಷನ್ ಎಲ್ಲಿ ನಡೆಯೋದು ಬಹಳ ಕಡಿಮೆ. ಬರೀ ಕಲಾವಿದರಿಗೆ ಏನಿರುತ್ತೆ, ಕಲಾವಿದರು ಅಂತಂದ ಹೇಳಿದ್ರೆ ಅವ್ರು ಕ್ಯಾನ್ವಾಸ್ ಮೇಲೆ ಎಲ್ಲ ಪೇಂಟ್ ಮಾಡಿನೇ ಅಭ್ಯಾಸ ಇರ್ತದೆ. ಹಾಗೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಒಬ್ಬ ಕಲಾವಿದ ಇದ್ದೇ ಇರ್ತಾನೆ. ನಮಗೆ ಅದು ಒಂದು, ನಾವು ಕಲಾವಿದರು ಅನ್ನೋ ಒಂದು ಸ್ಪೆಷಲೈಸೇಷನ್ ಇರೋದಿಲ್ಲ ಅನ್ನೋ ಕಾರಣಕ್ಕೆ ನಾವು ಹಿಂಜರಿಕೆಯಲ್ಲಿ ಒಳಗಾಗಿರ್ತೀವಿ. ನಮ್ಮಲ್ಲಿ ಪ್ರತಿಯೊಬ್ಬರಲ್ಲೂ ಒಬ್ಬ ಕಲಾವಿದ ಇದ್ದಾನೆ, ಅವನ್ನ ಹೊರಗೆ ತರಬೇಕು ಅನ್ನೋ ಉದ್ದೇಶದಿಂದ ಇದು ಪ್ರಾರಂಭ ಮಾಡಿ ಇದು ಬಹಳ ಯಶಸ್ವಿಯಾಗಿ 2 ವರ್ಷ ನಡೆಸಿದ್ದೀವಿ. ಈ ವರ್ಷ ಕೂಡ ಅದೇ ರೀತಿ ಯಶಸ್ವಿಯಾಗಿ ನಡೆಸುವಂತಹ ಕಾರ್ಯಕ್ರಮ ನಡೆಸ್ತಿದ್ದೀವಿ. ಈ ಭಾಗದಲ್ಲಿ ಕಲಾ ಪ್ರೇಮಿಗಳು ಅಧಿಕ ಸಂಖ್ಯೆಯಲ್ಲಿದ್ದಾರೆ. ಅವರನ್ನ ಪ್ರೋತ್ಸಾಹಿಸುವ ದೃಷ್ಟಿಯಿಂದ ಬೆಳಗಾವಿಯಲ್ಲಿ 3ನೇ ಆವೃತ್ತಿಯ ಕಲಾ ಉತ್ಸವ ಆಯೋಜಿಸಿದ್ದೇವೆ ಎಂದರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ, ಬೆಳಗಾವಿ. ಇದೀಗ ಸಣ್ಣದೊಂದು ವಿರಾಮ. दुल्हन का सिंगार, खूबसूरती की बहार, परंपरा और नयापन का अनोखा मिलाप, ब्राइडल कलेक्शन। दुल्हन की खूबसूरती में 4 चांद लगाने वाली ब्राइडल कलेक्शन की विशाल रेंज। अमरकॉन कलेक्शन, आदर्शा ड्रेस सर्कल, खड़े बाजार, बेलगाम। आराधना साड़ी ड्रेस मटेरियल्स, मारुति गली, बेलगाम। अब शादी हो या कोई भी त्योहार की बात, परंपराओं को मिलेगा नएपन का साथ। दिल खुश करने वाली कपड़ों की दुनिया। पूरे परिवार के कपड़े खरीदो अब एक ही छत के नीचे। आराधना साड़ी एंड ड्रेस मटेरियल्स एंड रेडीमेड्स, मारुति गली, बेलगाम।
साड़ी हर महिलाओं को लुभाने वाली बात। साड़ी तहजीब दिखाती, साड़ी परंपरा संभालती। महिलाओं को खूबसूरती और निखारने वाली एक से बढ़कर एक साड़ियों का खजाना। आदर्शा साड़ी ड्रेस मटेरियल्स एंड रेडीमेड्स, रामदेव गली बेलगाम। आराधना साड़ी ड्रेस मटेरियल्स, मारुति गली बेलगाम। ವಿರಾಮದ ನಂತರ ನ್ಯೂಸ್ಗೆ ಸ್ವಾಗತ. ದೇಶದಲ್ಲಿ ಧರ್ಮ ಸಂಸ್ಕೃತಿ ಉಳಿಬೇಕಾದ್ರೆ ಧಾರ್ಮಿಕ ಕಾರ್ಯಕ್ರಮ ಮಾಡುವುದು ಅವಶ್ಯಕ ಇದೆ ಎಂದು ಶ್ರೀ ಗುರುಸಿದ್ದೇಶ್ವರ ಶಿವಾಚಾರ್ಯ ಸ್ವಾಮೀಜಿ ಹೇಳಿದರು. ದೇಶದಲ್ಲಿ ಧರ್ಮ ಸಂಸ್ಕೃತಿ ಉಳಿಯಬೇಕೆಂದರೆ ಧಾರ್ಮಿಕ ಕಾರ್ಯಕ್ರಮ ಮಾಡುವುದು ಅವಶ್ಯಕ ಇದೆ ಎಂದು ಶ್ರೀ ಸುರಗೇಶ್ವರ ಸಂಸ್ಥಾನ ಮಠದ ಶ್ರೀ ಗುರುಸಿದ್ದೇಶ್ವರ ಶಿವಾಚಾರ್ಯ ಸ್ವಾಮೀಜಿಗಳು ಹೇಳಿದರು. ಇವತ್ತು ನಮ್ಮ ಭಾರತ ಪರಂಪರೆಯಲ್ಲಿ ಸನಾತನ ಧರ್ಮದಲ್ಲಿ ವಿಶೇಷ ಅಂದರೆ ಅದು ನವರಾತ್ರಿ ಉತ್ಸವ. ನವರಾತ್ರಿ ಉತ್ಸವ ನಿಮಿತ್ತವಾಗಿ ಇವತ್ತು ನಾವು ಕೊಲ್ಹಾಪುರ ಜಿಲ್ಲೆ ಗಡಿಂಗ್ಲಾಸ್ ತಾಲೂಕಿನ ಸುರಗೇಶ್ವರ ಮಠದ ವತಿಯಿಂದ ಲೋಕ ಕಲ್ಯಾಣಾರ್ಥವಾಗಿ ಮನುಕುಲದ ಉದ್ಧಾರಕ್ಕಾಗಿ ಬೆಳಗ್ಗೆಯಿಂದ ಇವತ್ತು ನವಚಂಡಿ ಯಾಗ ಹೋಮ ಹವನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಜೊತೆಗೆ ಇವಾಗ ಸಹಸ್ರಾರು ಅಂದರೆ ಸುಮಾರು 7-8 ಸಾವಿರ ಜನ ಮಹಿಳೆಯರಿಂದ ಕುಂಕುಮಾರ್ಚನಾ ಕಾರ್ಯಕ್ರಮವನ್ನು ಕೂಡ ಆಯೋಜನೆ ಮಾಡಿದ್ದೇವೆ. ಜೊತೆಗೆ ನಾವೆಲ್ಲ ದಕ್ಷಿಣ ಭಾರತದಲ್ಲಿ, ಉತ್ತರ ಭಾರತದಲ್ಲಿ ಹೋದಾಗ ಗಂಗಾ ಆರತಿ ಅಂದರೆ ಬಹಳ ಪ್ರಸಿದ್ಧ, ಕಾಶಿಯಲ್ಲಿ ನಡೆಯುವಂಥದ್ದು. ಆದರೆ ನಮ್ಮ ದಕ್ಷಿಣ ಭಾರತದ ಜನರಿಗೆ ಆ ಗಂಗಾ ಆರತಿಯ ಒಂದು ಆರತಿ ಮಹತ್ವವನ್ನು ತಿಳಿಸ್ಕೊಡಿಸ್ಬೇಕಂತ ತಿಳ್ಕೊಂಡು ಇವತ್ತು ಈ ವೇದಿಕೆಯಲ್ಲಿ ಗಂಗಾ ಆರತಿಯನ್ನು ಕೂಡ ಕಾಶಿ ಪಂಡಿತರಿಂದ ಆಯೋಜನೆ ಮಾಡಿದ್ದೇವೆ. ಬೆಳಗ್ಗೆಯಿಂದ ಈಗಾಗಲೇ ಸುಮಾರು 300 ಜನ ಶಾಸ್ತ್ರಿಗಳಿಂದ ವೇದ ಪಠಣ ಹಾಗೂ ಅನೇಕ ಪ್ರಸಿದ್ಧ ವಾದ್ಯಗಳಿಂದ ಇವತ್ತು ಈ ನೃತ್ಯ ಸೇವನೆಗಳನ್ನು, ಈ ಎಲ್ಲ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದೇವೆ. ಖಂಡಿತ ಹೌದು. ಈ ಒಂದು ಕಾರ್ಯಕ್ರಮದಿಂದ ನಾವು ಇವತ್ತು ದೇಶದೊಳಗೆ ಏನೆಲ್ಲ ಮಾಡ್ತಾಯಿದ್ದೀವಿ ಅಂತಂದರೆ, ಇಷ್ಟೆಲ್ಲ ಪುರಾಣ ಪ್ರವಚನದ ಜೊತೆಗೆ ನಮ್ಮ ಧರ್ಮ ಉಳಿಬೇಕಾಗಿತ್ತಂದರೆ ಧರ್ಮ ಕಾರ್ಯಕ್ರಮಗಳು ಭಾಳ ಅವಶ್ಯಕತೆ ಇದೆ. ಅದಕ್ಕಾಗಿ ಧರ್ಮ ಕಾರ್ಯಕ್ರಮಗಳು ಉಳಿಬೇಕು ಅಂದರೆ, ಧರ್ಮ ಉಳಿಬೇಕು ಅಂದರೆ ಇಂಥ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡಬೇಕೆನ್ನುವಂಥ ಒಂದು ಸದಿಚ್ಛೆಯಿಂದ, ಗುರುಗಳ ಆಶೀರ್ವಾದದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನೀವು ಇವತ್ತು ನಿಜವಾಗಲೂ ಬೆಳಗಾವಿ ಟಿ ವಿ ಆಗಿರ್ಬೋದು ಮತ್ತು KMM ಟಿವಿಗಳು ಎರಡೂ ಈ ಒಂದು ಸುದ್ದಿ ಮಾಧ್ಯಮದ ಜೊತೆಗೆ ಈ ಧರ್ಮ ಸಂಸ್ಕೃತಿ ಉಳಿಸುವಂಥ ಕಾರ್ಯ ನಡೀತಿರೋದನ್ನು ನೋಡಿ ತುಂಬ ಸಂತೋಷ ಆಗಿದೆ. ಈ ಚಾನೆಲ್ ಇನ್ನೂ ಉತ್ತುಂಗಕ್ಕೆ ಬೆಳೀಲಿ ಅಂತ ತಿಳ್ಕೊಂಡು ಗುರುಗಳನ್ನು ಆಶೀರ್ವದಿಸ್ತಾ ಇದ್ದೆ. ಮಹಾರಾಷ್ಟ್ರ ರಾಜ್ಯದ ಕೊಲ್ಹಾಪುರ ಜಿಲ್ಲೆಯ ಗಡಿಂಗ್ಲಾಸ್ ತಾಲೂಕಿನ ನೂಲ ಗ್ರಾಮದ ನ್ಯೂ ಇಂಗ್ಲಿಷ್ ಸ್ಕೂಲ್ ಆವರಣದಲ್ಲಿ ನವಚಂಡಿ ಹೋಮ ಹವನ ಮತ್ತು ಕುಂಕುಮಾರ್ಚನೆ ಸಮಾರಂಭದಲ್ಲಿ ಭಕ್ತರನ್ನ ಉದ್ದೇಶಿಸಿ ಮಾತನಾಡಿದ್ರು. ಭಾರತದ ಪರಂಪರೆಯ ಸನಾತನ ಧರ್ಮದಲ್ಲಿ ನವರಾತ್ರಿಯ ಉತ್ಸವ ವಿಶೇಷವಾಗಿದೆ ಎಂದರು. ವಿನೋದ್ ಕೋಲ್ಕಾರ್, KMM ಕನ್ನಡ, ಬೆಳಗಾವಿ. ನನ್ನ ಸಹಕಾರ ಕ್ಷೇತ್ರದಲ್ಲಿ 42 ವರ್ಷಗಳ ಅವಧಿಯಲ್ಲಿ ಇಂತಹ ಪರಿಸ್ಥಿತಿ ಬಂದಿರಲಿಲ್ಲ. ನೋವಾಗಿ ಡಿಸಿಸಿ ಬ್ಯಾಂಕ್ಗೆ ರಾಜೀನಾಮೆ ಕೊಟ್ಟಿದ್ದೇನೆ ಎಂದು ಮಾಜಿ ಸಂಸದ ರಮೇಶ್ ಕತ್ತಿ ಹೇಳಿದರು. ನನ್ನ ಸಹಕಾರ ಕ್ಷೇತ್ರದ 42 ವರ್ಷಗಳ ಅವಧಿಯಲ್ಲಿ ಇಂತಹ ಪರಿಸ್ಥಿತಿ ಬಂದಿರಲಿಲ್ಲ. ನೋವಾಗಿ ಡಿಸಿಸಿ ಬ್ಯಾಂಕ್ಗೆ ರಾಜೀನಾಮೆ ನೀಡಿದ್ದೇನೆ ಎಂದು ಮಾಜಿ ಸಂಸದ ರಮೇಶ್ ಕತ್ತಿ ಶನಿವಾರ ಬೆಲ್ಲದ ಬಾಗೇವಾಡಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ದಿಢೀರವಾಗಿ ಕೊಡುವಂಥ ರಾಜೀನಾಮೆ ಕೊಡುವಂಥದ್ದಕ್ಕೇನು ಕಾರಣ ಇಲ್ಲ, ಸವಿಸ್ತಾರವಾಗಿ ಚರ್ಚೆ ಮಾಡೇ ರಾಜೀನಾಮೆ ಕೊಟ್ಟಿದ್ದನು. ಕಳೆದ 42 ವರ್ಷದಿಂದ ಅಲ್ಲಿ ನಾನು 10 ವರ್ಷ ನಿರ್ದೇಶಕನಾಗಿ, 5 ವರ್ಷ ಉಪಾಧ್ಯಕ್ಷನಾಗಿ, 27 ವರ್ಷ ಅಧ್ಯಕ್ಷನಾಗಿ 42 ವರ್ಷ ಕೆಲಸ ಮಾಡಿದ ಸಂದರ್ಭದಲ್ಲಿ ಇವತ್ತು ವಿಶೇಷವಾಗಿ ರಾಜೀನಾಮೆ ಕೊಡೋಕೆ ಮೊದಲನೇ ಕಾರಣ 60 ಆದು ನನಗೆ 60 ಅಂದ್ರೆ ಬಹುಶಃ ಭಾಳ ಮಂದಿ ಮುಂದೆ ಹೇಳಿದನ್ನ ಯಾವಾಗ ಗಮನಕ್ಕೆ ಬಂದರು. ಅವಾಗ 60 ವಯಸ್ಸಿಗೆ ಬಿಡೋದು 60 ಆಕೈತಿ ಬಿಡೋದು ಅಂತ ಹೇಳಿ ಇಷ್ಟ. ಅದು 21ನೇ ತಾರೀಕು ಐತಿ ನಂದ, 21ಕ್ಕೆ ನಂಗೆ 60 ಮುಗಿತಾವು.
ಈಗ ಮಾಡಿ ನಾ ಕೊಟ್ಟದ್ದು 3 ತಾರೀಕಿನ ಕೊಟ್ಟಿದ್ದೆ. ಅಲ್ಲಿ ಯಾರ ಬೋರ್ಡ್ ಆಫ್ ಮ್ಯಾನೇಜ್ಮೆಂಟ್, ನಮ್ಮ DCC ಬ್ಯಾಂಕಿನ ಎಲ್ಲ ನಿರ್ದೇಶಕರು 16 ಜನ ಆಯ್ಕೆ ಆದಂಥವರು ಮತ್ತು ಅಪೆಕ್ಸ್ ಬ್ಯಾಂಕಿನ ಒಬ್ಬರು ಎಲ್ಲರೂ ಒಂದಾಗಿ ಒಕ್ಕಟ್ಟಾಗಿ ವಿಚಾರ ಮಾಡಿಕೊಂಡು ಚರ್ಚೆ ಮಾಡಿ ನಿರ್ಣಯವನ್ನು ಸ್ವತಃ ನಾನೇ ಮಾಡಿ ರಾಜೀನಾಮೆ ಪತ್ರವನ್ನು ಇವತ್ತು ದಿವಸ ಸತೀಶ್ ಜಾರಕಿಹೊಳಿಗೆ ಮತ್ತು ಬಾಲಚಂದ್ರ ಜಾರಕಿಹೊಳಿಗೆ ಕೊಟ್ಟು ಕಳಿಸುವಂಥ ಕೆಲಸ ಮಾಡಿ. ಇನ್ನು ಇದಕ್ಕೆ ವಿಶೇಷವಾಗಿ ಕೆಲವೊಂದು ಮಾಧ್ಯಮಗಳ ಮುಖಾಂತರ ಏನೋ ಕೇಳಿನ ಅವಿಶ್ವಾಸ ಮಂಡನೆ ಮಾಡ್ತಾರೋ ಅಂಥ ಚರ್ಚೆನೂ ಆಗಿಲ್ಲ, ಅಂಥ ವಿಷಯವೂ ಬಂದಿಲ್ಲ, ಏನೂ ಆಗಿಲ್ಲ. ಎರಡನೇದು ಅವಿಶ್ವಾಸ ಮಾಡುವಂಥದ್ದು ನಮ್ಮಲ್ಲಿ ಯಾರು ನಾನು ಹಿಡ್ಕೊಂಡು ಉಪಾಧ್ಯಕ್ಷರು ಹಿಡ್ಕೊಂಡು ಯಾವ ನಿರ್ದೇಶಕರು ಅಂಥ ತಪ್ಪು ಕೆಲಸ ಯಾರೂ ಮಾಡಿಲ್ಲ. ವಿಶೇಷವಾಗಿ 42 ವರ್ಷಗಳ ಹಿಂದೆ ಇರ್ತಕ್ಕಂಥ ಒಂದು ಬ್ಯಾಂಕು ಇವತ್ತು ದೊಡ್ಡ ಪ್ರಮಾಣದಲ್ಲಿ ಬೆಳೆದಿದೆ. ಅದರ ನಂತರ ನಮ್ಮಲ್ಲಿ ಹೊರಗಡೆ ಇವತ್ತು ರಾಜಕಾರಣ ಮಾಡುವ ಸಂದರ್ಭದಾಗ ಬಣ ಅಂತದ್ದು ಇರ್ಬೋದು, ಆದರೆ DCC ಬ್ಯಾಂಕ್ನಾಗ ಇನ್ನೂವರೆಗೆ ಬಣ ಅಂತ ನಾವು ಎಂದು ಎಲ್ಲ ಜನರನ್ನ ಕೈ ಮುಗಿದು ವಿನಂತಿಯನ್ನು ಮಾಡ್ತಾಯಿದ್ದೀನಿ. ಬ್ಯಾಂಕ್ ಸದೃಢವಾಗೈತಿ, ದಷ್ಟಪುಷ್ಟವಾಗೈತಿ, ತಮ್ಮ ಸೇವೆ ಸಲಾಗಿ ಸದಾ ಬದ್ಧ ಐತಿ. ತಮ್ಮ ಹಣದ ಯಾವುದೂ ಕಾಳಜಿ ಮಾಡೋಕ್ಕೆ ಹೋಗಬೇಡ್ರಿ, ತಮ್ಮ ಹಣ ಸುರಕ್ಷಿತವಾಗೈತಿ. ಅದಕ್ಕೆ ಯಾರೂ ಇನ್ನು ಮತ್ತೆ ಬೇಕಾದ್ರೆ ನಿಮಗೆ ಯಾವುದೇ ಹೊಸ ರೀತಿ ನಮಗೆ ಈ ಒಕ್ಕಲ್ತನಕ್ಕೆ ಬೇಕಾಗಿರ್ತಕ್ಕಂಥ ಸಾಲ ಸೌಲಭ್ಯ ಬೇಕಾದ್ರೆ ತಾವು ತೊಗೊಂಡ್ರೆ ಮತ್ತೆ ನಾವು ಕೊಡ್ತೀವಿ. ಆದರೆ ಇಟ್ಟಂಥ ಠೇವುಗಳನ್ನು ತೊಗೊಂಡು ಹೋಗುವಂಥ ಒಂದು ಪ್ರಯತ್ನ ಯಾವ ಗ್ರಾಹಕರಿಂದ ಆಗಬಾರ್ದು. ಒಬ್ಬ ಮಾಜಿ ಅಧ್ಯಕ್ಷ ಹಾಲಿ ಅಧ್ಯಕ್ಷ ಏನಂತೀರ ಅಂದ್ರಿ, ನಿಮ್ಮಲ್ಲಿ ಎಲ್ಲರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೀನಿ. ಸಂಸ್ಥೆ ನಿಮ್ಮದ, ನಿಮಗಾಗಿರ್ತದೆ, ನಿಮ್ಮ ಸೇವೆ ಮಾಡಲಿಕ್ಕೆ ಸದಾ ಬದ್ಧದ. ಅದಕ್ಕೆಲ್ಲರೂ ನಾವು ನಿರ್ದೇಶಕರು ಅದರ ಜವಾಬ್ದಾರಿಯನ್ನು ಹೊತ್ತಿದ್ದೀವಿ ಮತ್ತು ಜಿಲ್ಲೆಯ ಹಿರಿಯರು ಅದನ್ನು ಜವಾಬ್ದಾರಿಯನ್ನು ಹೊತ್ತಿದ್ದಾರೆ. ಈ ನಮ್ಮದು ಅದು ಹೊಸ ಅಧ್ಯಕ್ಷರಾದ ಕೂಡಲೇ ಒಬ್ಬ ನಿರ್ದೇಶಕನಾಗಿ ಅಲ್ಲಿ ನನ್ನ ಕೆಲಸ ನಾನು ನಿರ್ವಹಿಸ್ತಾನೆ. ಜಿಲ್ಲೆಯ ಎಲ್ಲ ತಾಲೂಕಿನ ಬಗ್ಗೆ ಲಕ್ಷ್ಯ ಇಡ್ತಾನೆ. ಪರಿಗಣನೆ ಮಾಡಿಕೊಂಡಿಲ್ಲ. ಎಲ್ಲ ನಿರ್ದೇಶಕರ ಜೊತೆ ಚರ್ಚೆ ಮಾಡಿ ರಾಜೀನಾಮೆ ನೀಡಿದ್ದೇನೆ. ನಾನು 27 ವರ್ಷ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸಿದ್ದೇನೆ. ನನಗೆ 60 ವರ್ಷ ಆದ ಕಾರಣ ರಾಜೀನಾಮೆ ನೀಡಿದ್ದೇನೆ ಎಂದರು. ರಾಜಶೇಖರ್ ಹಿರೇಮಠ್, KMM ಕನ್ನಡ, ಬೆಳಗಾವಿ. ಖಾನಾಪುರ ತಾಲೂಕಿನ ದಕ್ಷಿಣ ಪಶ್ಚಿಮದ 500 ಚದರ್ ಕಿಲೋಮೀಟರ್ ಬಯೋವೈವಿಧ್ಯಮಯ ಅರಣ್ಯಕ್ಕೆ ದೋಷಕಾರಕ ಪರಿಣಾಮ ಉಂಟಾಗಲಿದೆ ಎಂದು ಕ್ಯಾಪ್ಟನ್ ನಿತಿನ್ ಡೋಂಗ್ ಅಭಿಪ್ರಾಯವನ್ನ ಪಟ್ಟರು. ಗುಡ್ಡಗಳ ಮೇಲೆ ಇರುವ ಮರಗಳಿಂದ ಮಳೆಯಾಗ್ತಾ ಇದೆ. IIT ಬಾಂಬೆನ ಅಧ್ಯಯನದಲ್ಲೂ ಪಶ್ಚಿಮ ಘಟ್ಟಗಳ ಅರಣ್ಯಗಳು ಮಾನ್ಸೂನ್ಗೆ 40ರಷ್ಟು ಆರ್ದ್ರತೆ ನೀಡ್ತಾ ಇದೆ ಎಂದು ಸಿದ್ಧಪಡಿಸಲಾಗಿದೆ. ಹಾಗೆಯೇ ಖಾನಾಪುರ ಅರಣ್ಯದಲ್ಲಿ ಬಿದ್ದಿರುವ ಮಳೆಯು ನವಿಲು ತೀರ್ಥದ ಜಲಾಶಯದಲ್ಲಿ 85% ನೀರು ಸಂಗ್ರಹಗೊಂಡಿದೆ. ಕಳಸಾ ಮತ್ತು ಬಂಡೂರ ಅಣೆಕಟ್ಟುಗಳನ್ನು ಭೀಮಗಡ ಕರ್ನಾಟಕ ಮತ್ತು ಮಹದಾಯಿ ಗೋವಾ ಮತ್ತು ಮಹಾರಾಷ್ಟ್ರದ ಅರಣ್ಯಗಳಿಂದ ಮಾಡಿ ಖಾನಾಪುರ ತಾಲೂಕಿನ ದಕ್ಷಿಣ ಪಶ್ಚಿಮದ 500 ಚದರ್ ಕಿಲೋಮೀಟರ್ ಬಯೋವೈವಿಧ್ಯಮಯ ಅರಣ್ಯಕ್ಕೆ ದೋಷಕಾರಕ ಪರಿಣಾಮ ಉಂಟಾಗಲಿದೆ ಎಂದು ಈ ವೇಳೆ ಕ್ಯಾಪ್ಟನ್ नितीन दोंड माध्यमांच्या ಮುಂದೆ अभिप्रायवना पटरो. फक्त पाणी मिळालं पाहिजेच, पाणी पाहिजे, पाण्याची गरज आहे हे नक्की आहे. आम्ही म्हणत नाही की पाण्याची गरज नाही आहे. मी स्वतः मलप्रभेच्या काठावरती शेती करतो. गेली 35 वर्ष शेती करतोय मी मलप्रभेवरती. मला त्यांचे पाण्याचे प्रॉब्लेम माहिती आहे, मलप्रभेचे पण माहिती आहे. पण हा जो काय पर्याय काढला गेलेला आहे आणि त्यामागे सगळ्या राजकारणी पक्षांनी त्याला पाठिंबा दर्शवलेला आहे. त्याच्या DPRला आज मान्यता मिळालेली आहे. म्हणून आमचं असं म्हणणं आहे की ह्याच्यामध्ये निसर्गाची काळजी किंवा ह्याच्यामुळे निसर्गावरती होणारे परिणाम ह्याचा विचार केला गेला आहे का, आणि तो केला गेलेला नाही आहे. आज जे लोक होती त्याच्यामध्ये दिलीप कामत, नायला कोयलो आणि ह्या सगळ्यांनी जनरल सरदेशपांडेंबरोबर राहून खूप प्रयत्नांनी तुमची भीमगड वाईल्ड लाईफ सँक्च्युरी तयार केली. भीमगड वाईल्ड लाईफ सँक्च्युरी ही साधारणपणे 190 स्क्वेअर किलोमीटरचं ते जंगल आहे. त्यांनी का केलं हे? त्यांनी हे केलं, ही भीमगड वाईल्ड लाईफ सँक्च्युरी ही वॉटर सिक्युरिटी राहील. कारण की बेळगावचा पाऊस या भीमगड ह्या अभयारण्यावरती आहे.
ते प्रोटेक्ट व्हावं म्हणून त्यांनी लढा दिला, त्यांनी मागणी केली आणि भीमगड वाईल्ड लाईफ सँक्च्युरी कर्नाटकामध्ये खानापूर तालुक्यामध्ये करण्यात आलेली आहे. आता ह्या प्रकल्पामुळे त्याचं संपूर्ण जर पाणी थांबलं तर त्याच्यावरती होणारे दुष्परिणाम, हे दुष्परिणाम अल्टिमेटली खानापूर तालुक्याला आहेत. खानापूर तालुक्याने ह्याचे दुष्परिणाम बेळगावला आहेत आणि फक्त बेळगावलाच नव्हे, कारण की हे जे अभयारण्य महादई अभयारण्य आहे आणि भीमगड हे दोन्ही मिळून 400 स्क्वेअर किलोमीटरचं अभयारण्य होतं. कर्नाटक महाराष्ट्राचं आणि एक 100 एकरचं फॉरेस्ट धरलं तुम्ही, त्याच्यामध्ये 1000 एकरचं फॉरेस्ट, आणि तुम्ही जर इको सेन्सिटिव्ह झोन घेतला तर 600 स्क्वेअर किलोमीटरच्या फॉरेस्टवरती ह्याचा दुष्परिणाम होणार आहे. त्याचा दुष्परिणाम फक्त बेळगाव खानापूर पुरता सीमित न राहता हा दुष्परिणाम बिजापूरपासून हैदराबादपासून बे ऑफ बंगालकडे पडणाऱ्या पावसावरती होणार आहे. ह्याच्यावरती कोणीही अभ्यास केलेला नाही आहे. हा प्रोजेक्ट करायच्या आधी ह्याचा अभ्यास करून ह्याला जो आपण म्हणतोय की हा पर्याय पाणी घेऊन जाण्यासाठी आहे. पण हुबळी धारवाडला पाणी जाणार रेणुका सागरमधून. रेणुका सागरमध्ये जे पाणी भरतं ते 85% पाणी खानापूर तालुक्यातून जातं. आपल्या खानापूरमध्येच पाऊस पडला नाही तर आपल्या रेणुका सागरमध्ये पाणी येणार कुठून? ह्याचा विचार सर्वसामान्य माणसाला, आपण शाळेत शिकलेलो आहे, त्याच्यात मोठं सायन्स काही नाही आहे. आपण शाळेमध्ये शिकलो आहे की डोंगरावरच्या जंगलांमुळे पाऊस पडतो. हा जंगलावरचीच घाला घालून तुम्ही तात्पुरते 1-2 वर्ष पाणी घेऊन जाल, पण त्याचे पुढचे दुष्परिणाम हे संपूर्ण उत्तर कर्नाटकासाठी घातक आहेत. लढा खूप पुढची गोष्ट आहे. लढाईची गरज पडावी का हा प्रश्न आहे. जर लोकांपर्यंत आजपर्यंत हे प्रश्न किंवा हे होणारे दुष्परिणाम पोचले गेलेलेच नाहीये. आज आम्ही पत्रकारांना का भेटतोय की ಪತ್ರಕಾರನಿಸ್ आतापर्यंत समाजामध्ये ನಗರದ ಕನ್ನಡ ಸಾಹಿತ್ಯ ಭವನದಲ್ಲಿ ಪ್ರಾಜೆಕ್ಟರ್ನ ಮೂಲಕ ಕಳಸಾ ಬಂಡೂರ ಯೋಜನೆಯ ನೀರನ್ನ ಬೇರೆ ಕಡೆಗೆ ತಿರುಗಿಸಿದ್ರೆ ಯಾವ ಪರಿಣಾಮ ಉಂಟಾಗಬಹುದು ಎಂಬುದರ ಬಗ್ಗೆ ವಿವರವಾಗಿ ಮಾಹಿತಿ ನೀಡಿದ್ರು. ಕರ್ನಾಟಕಕ್ಕೆ ಮಹದಾಯಿ ನೀರಿನ ಬಹಳ ಅಗತ್ಯವಿದೆ. ಆದರೆ ನೀರನ್ನ ಬೇರೆ ಕಡೆಗೆ ತಿರುಗಿಸಿದ್ರೆ ಇದರಿಂದ ಕರ್ನಾಟಕಕ್ಕೆ ಅಪಾಯ ಉಂಟಾಗುವ ಸಾಧ್ಯತೆ ಇದೆ. ರಾಜಶೇಖರ್ ಹಿರೇಮಠ್, ಕೆಎಂಎಂ ಕನ್ನಡ, ಬೆಳಗಾವಿ. ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಪ್ರಯುಕ್ತ ರಾಜ್ಯಾದ್ಯಂತ ಸಂಚರಿಸುವ ಕನ್ನಡ ಜ್ಯೋತಿ ರಥವು ಬೆಳಗಾವಿ ನಗರಕ್ಕೆ ಆಗಮಿಸಿತು. ಮಂಡ್ಯದಲ್ಲಿ 2024 ಡಿಸೆಂಬರ್ ಮಾಹಿಯಲ್ಲಿ ಜರುಗಲಿರುವ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಪ್ರಯುಕ್ತ ರಾಜ್ಯಾದ್ಯಂತ ಸಂಚರಿಸ್ತಾ ಇರುವ ಕನ್ನಡ ಜ್ಯೋತಿ ರಥವು ಬೆಳಗಾವಿ ನಗರಕ್ಕೆ ಆಗಮಿಸಿತು. ಖಾನಾಪುರದಿಂದ ಆಗಮಿಸಿದ ಕನ್ನಡ ಜ್ಯೋತಿ ರಥಯಾತ್ರೆಯನ್ನ ನಗರದ ಚೆನ್ನಮ್ಮ ವೃತ್ತದಲ್ಲಿ ಬೆಳಗಾವಿ ಉತ್ತರ ವಿಧಾನಸಭಾ ಮತಕ್ಷೇತ್ರದ ಶಾಸಕ ಆಶಿಫ್ ಶೇಟ್ ಅವರು ಭುವನೇಶ್ವರಿ ಮೂರ್ತಿಗೆ ಪುಷ್ಪಾರ್ಚನೆ ಸಲ್ಲಿಸುವ ಮೂಲಕ ಸ್ವಾಗತಿಸಿದ್ರು. ಇನ್ನು ಈ ಸಂದರ್ಭದಲ್ಲಿ ಅನೇಕರು ಉಪಸ್ಥಿತರಿದ್ದರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ, ಬೆಳಗಾವಿ. ಇದೀಗ ಮತ್ತೊಂದು ಸಣ್ಣದೊಂದು ವಿರಾಮ.
व्हाट अ प्रेजेंट सरप्राइज। कौन है? अरे वो मेरी फ्रेंड आरती है। तेरी शादी तो अटेंड नहीं कर पाई, लेकिन सोचा मिल लूं। वैसे जीत कहाँ है? वो अंदर है, बैठो ना। वाओ जया, बहुत सुंदर लग रहा है। वैसे सच कहूं, तुम्हारी पर्सनालिटी पे जज रहा है। आखिर चॉइस किसकी है? थैंक्स। अच्छा, तो कर्टन्स की तारीफ कर रही हो? अमरकौन कर्टन एंड फर्निशिंग। यहाँ है नए लुक, कलर और स्ट्रक्चर के बेहतरीन कर्टन फर्निशिंग की वैरायटी, जो आपके घर और ऑफिस की शान बढ़ाए। अमरकौन कर्टन एंड फर्निशिंग, खड़े बाजार, बेलगावी। थोड़ी सी महकी, थोड़ी सी बहकी, रुत अनोखी है। हल्के हल्के दिल में हलचल क्यों मचलती है। ये कैसा है समा, ये प्यार सा एहसास है। ये किसकी पलकों में है, तस्वीरें कैसी नुमाइश है। आराधना, मारुति गली, बेलगाव। वस्त्रों का संगम, सुंदर सलोना, मन भाई आराधना। ವಿರಾಮದ ನಂತರ ಮತ್ತೊಮ್ಮೆ ನ್ಯೂಸ್ಗೆ ಸ್ವಾಗತ. ಸಿಎಂ ಸಿದ್ದರಾಮಯ್ಯ ಅವರ ಮೇಲೆ ಮೂಡ ಹಗರಣ ಗೂಬೆ ಬಂದಿದೆ. ಆದರೆ ಸಿದ್ದರಾಮಯ್ಯ ಅವರು ಸ್ವಚ್ಛ, ದಕ್ಷ ಆಡಳಿತಗಾರ ಎಂದು ಮಾಜಿ ಸಂಸದ ರಮೇಶ್ ಕತ್ತಿ ಹೇಳಿದ್ರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮೇಲೆ ಈಗ ಮೂಡ ಹಗರಣದ ಗೂಬೆ ಬಂದಿದೆ. ಆದರೆ ಸಿದ್ದರಾಮಯ್ಯ ಅವರು ಸ್ವಚ್ಛ, ದಕ್ಷ ಆಡಳಿತಗಾರ ಎಂದು ಬಿಜೆಪಿಯ ಮಾಜಿ ಸಂಸದ ರಮೇಶ್ ಕತ್ತಿ ಅವರು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಬಾಗೇವಾಡಿಯ ಗ್ರಾಮದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ್ರು. ಈ ಸಿದ್ದರಾಮಯ್ಯನ ಮಗ ಭಾಳ, ಯಾಕಂದರೆ ಆ್ಯಸ್ ಪರ್ಸ್ನಲಿ ಸಿದ್ದರಾಮಯ್ಯನವರಂಥ ಒಬ್ಬ ಸ್ವಚ್ಛ, ದಕ್ಷ ಆಡಳಿತಗಾರ ನಾವು ಮೊದಲಿಂದ ನೋಡ್ಕೋತಿದ್ವಿ. ಯಾಕಂದ್ರೆ ನಾವು ಜನತಾ ಪರಿವಾರ, ಅವರು ಜನತಾ ಪರಿವಾರ. ಒಬ್ಬ ಸ್ವಚ್ಛ, ದಕ್ಷ ಆಡಳಿತಗಾರ ನೋಡ್ಕೊತ ಬಂದಿದ್ವಿ. ಬಟ್ ಎಲ್ಲೋ ಏನೋ ಒಂದು ಆಗಿ ಇವತ್ತು ಅವ್ರ ಮ್ಯಾಗೂ ಒಂದೇನೋ ಗೂಬೆ ಬಂದದ. ಅದು ಖರೆ ಸತ್ಯ ಅನ್ನೋದ್ರ ಬಗ್ಗೆ ಇನ್ನೂ ನಿರ್ಣಯ ಆಗಬೇಕು. ಅಷ್ಟೆಲ್ಲ ಮಾಡುವಷ್ಟರೊಳಗೆ JDSದಾಗೂ ನಾವಿದ್ದವರು. ಆಡ ಮುಟ್ಟದ ಗಿಡವಿಲ್ಲ, ಕತ್ತಿ ಸಹೋದರರು ಹೋಗದ ಪಕ್ಷವಿಲ್ಲ. ಹಂಗೆ ನಾವು ಎಲ್ಲ ಕಡೆ ಹೋಗಿ ಬಂದೆವು. ಆದರೆ ಏನಾಗೈತೆ ರೀ, ಈಗ ನೀವು ಕೇಳಿದಂಗೆ ಈಗಿನ ರಾಜಕಾರಣ ಹಿಂದಿನ ರಾಜಕಾರಣಕ್ಕೆ ನಾವು ತುಲನಾತ್ಮಕವಾಗಿ ವಿಚಾರ ಮಾಡಿ ನೋಡಿದಾಗ ನನ್ನ ಸಮಕಾಲೀನವರು ಎಲ್ಲ ನಮ್ಮ ಜೊತೆ ಅದಾರಿಗೆ. ಅದನ್ನು ಸ್ವಲ್ಪ ನಾವು ಹೊಂದಾಣಿಕೆ ಮಾಡಿ ನೋಡಿದಾಗ ಆವತ್ತು ರಾಜಕಾರಣದ ಒಂದು ವ್ಯಾಖ್ಯಾನನೇ ಬೇರೆ ಇತ್ತು, ಇವತ್ತಿನ ರಾಜಕಾರಣದ ಒಂದು ವ್ಯಾಖ್ಯಾನನೇ ಬೇರೆ ಅದ. ಅದಕ್ಕೆ ನಾವು ಉದಾಹರಣೆ ಹೇಳ್ತಾ ಇದ್ದೀನಿ. ಇವತ್ತು ದಕ್ಷ ಜನತಾ ಪರಿವಾರದ ಒಬ್ಬ ದಕ್ಷ ಇವತ್ತು ಕಾಂಗ್ರೆಸ್ಸಾಗ ಇರ್ಬೋದು, ಬಟ್ ಅವರು ವೈಯಕ್ತಿಕವಾಗಿ ದಕ್ಷ ಫೈನಾನ್ಸ್, ಹಣಕಾಸು ಸಚಿವಾಲಯಗಳನ್ನು ಸಾಕಷ್ಟು ಬಾರಿ ನಿಭಾಯಿಸಿದವರು. ಇವತ್ತು ಅವ್ರ ಮ್ಯಾಗೂ ಒಂದು ಏನೋ ಗೂಬೆ ಕೂತು. ಮಾಜಿ ಮುಖ್ಯಮಂತ್ರಿಗಳಾದ JDS ಕುಮಾರಸ್ವಾಮಿ ಅವರು ದಕ್ಷ ಎಲ್ಲನೂ ಹೋದ್ರು, ಬಟ್ ಅವ್ರ ಮ್ಯಾಗೂ ಎಲ್ಲಿಂದೋ ಬಂದು ಗೂಬೆ ಕುಂತದ. ಈಗ ನಮ್ಮ ಪಕ್ಷದ ಹಿರಿಯ ಹೋರಾಟಗಾರರಾಗಿರ್ತಕ್ಕಂಥ ಯಡಿಯೂರಪ್ಪನವರು ಸ್ವಚ್ಛ, ದಕ್ಷ, ಸೈಕಲ್ ಮ್ಯಾಗ ತಿರುಗಾಡಿ ಪಕ್ಷ ಸಂಘಟಿಸಿ ಗ್ರಾಮ ಪಂಚಾಯತಿಂದ ಮುಖ್ಯಮಂತ್ರಿವರೆಗೆ ಒಂದು ಯಾತ್ರೆಯನ್ನು ಪೂರ್ಣ ಮಾಡಿದ್ರು. ಕರೆಗೆ ಅವ್ರಿಗೂ ಇವತ್ತು ಕಳಂಕವನ್ನು ಅಂಟಿಸುವಂಥ ಒಂದು ಪ್ರಯತ್ನವನ್ನು ಮಾಡಿ. ಇನ್ನು ಈ ನಮ್ಮ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಸಹೋದರ ಅಶೋಕ್, ನಮ್ಮ ಅಶೋಕ್ ಅವ್ರ ವಿರುದ್ಧ ನೀನೇನೋ ಒಂದು ಸುದ್ದಿ ಕೇಳಿ ಬರಾಕತ್ತ. ಅಂದರೆ ವಿಶೇಷವಾಗಿ ಈಗಿನ ರಾಜಕಾರಣ ಅಂದರೆ ಹೆಂಗೈತಿ ನಿಮ್ಗೆ ಹೇಳಬೇಕು. ಯಾರೂ ತಾವು ಬೆಳಿಬೇಕಂತ ಪ್ರಯತ್ನ ಮಾಡಕತ್ತಿಲ್ಲ. ಯಾರು ಬೆಳೆದಾರ ಅವ್ರನ್ನ ಕಟ್ ಮಾಡಿದ್ರೆ ವಿಷಯ ಮುಗಿತು. ಈಗ ಎರಡು ಗೆರೆ ಇರ್ತಾವೆ. ನಿಮ್ಮದು ಸ್ಪರ್ಧಾತ್ಮಕವಾಗಿರ್ತಕ್ಕಂಥ ರಾಜಕಾರಣ ಇದ್ರೆ ನೀವು ಬೆಳೆಯೋಕ್ಕೆ ಪ್ರಯತ್ನ ಮಾಡಿರಿ, ಇವನಕ್ಕಿಂತ ಹೆಚ್ಚು ನೀವು ಬೆಳೆಯೋಕ್ಕೆ ಪ್ರಯತ್ನ ಮಾಡಿರಿ. ಈಗ ಇಷ್ಟ ಇರ್ತೀರಿ, ಇಲ್ಲೇ ಇರೋದಪ್ಪ ನನಗೇನು ಬೆಳೋ ಪ್ರಯತ್ನ ಇಲ್ಲ, ಇದನ್ನ ಕಟ್ ಮಾಡಿಬಿಡಾಕತ್ತ. ಹಂಗೆ ಇವತ್ತು ಯಾರನ್ನೂ ಈ ರಾಜಕಾರಣ ಈಗಿನ ವ್ಯವಸ್ಥೆಯಲ್ಲಿ ಯಾವುದಾದ್ರೂ ಒಂದು ಸ್ಕ್ಯಾಂಡಲ್ನಲ್ಲಿ ಇವತ್ತು ಸಿಗಿಸುವಂಥ ಅಥವಾ ಸಿಗುವಂಥ
ಅಥವಾ ರಾಜಕೀಯದಲ್ಲಿ ಇವತ್ತು ಸ್ವಾಭಾವಿಕವಾಗಿ ನಡೆದಿರ್ತಕ್ಕಂಥ ಸಂಗತಿಯನ್ನು ನೀವು ನೋಡಾಕತ್ತೀರಿ, ನಾವು ನೋಡಾಕತ್ತೀವಿ. ಮತ್ತು ಈಗ 10 ವರ್ಷದಾಗ ಭಾಳ ಆಯ್ತು, 10 ವರ್ಷದಾಗ ಭಾಳ ಆಯ್ತು. ಮತ್ತು ಯಾರೇ ಏನೇ ಹೇಳಿ, ಯಾವುದೇ ಪಕ್ಷದವ್ರು ಏನು ಹೇಳಿ, ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, JDS ಇರ್ಬೋದು, ಇನ್ನೊಂದಿರ್ಬೋದು, ಮತ್ತೊಂದಿರ್ಬೋದು, ಇವತ್ತು ಸಂಪೂರ್ಣವಾಗಿ ಜಾತಿಮಯವಾಗಿರ್ತಕ್ಕಂಥ ರಾಜಕಾರಣ ಇವತ್ತು ಬಂದದ. ಇವತ್ತು ಯಾವ ಪಕ್ಷ ತತ್ವ ಸಿದ್ಧಾಂತ ಯಾರೂ ನೋಡಕತ್ತಿಲ್ಲ. ಎಲ್ಲ ಪಕ್ಷಗಳು ನೋಡಿಬಿಟ್ಟು ಈ ಮಣ್ಣಿದ ಒಂದು ವ್ಯಾಖ್ಯಾನ ಮಾಡಿದರು. ನಮ್ಮ ನೀವು ತೆಗೆದ್ರೆ ನಿಮ್ಮನ್ನು ನಾವೆಲ್ಲ ತೆಗಿತೀವಿ ಅಂದರು. ಅಂದ್ರೆ ಅದರ ಅರ್ಥ ಅವರು ಮಾಡಿದಾರೆ ಇವರು ಮಾಡಿದಾರೆ ಅನ್ನಂಗೆ ಆಯ್ತು. ನಮ್ಮ ವಿಷಯಗಳನ್ನು ನೀವು ಕೆಣಕಿದರೆ ನಿಮ್ಮ ವಿಷಯಗಳನ್ನು ನಾವು ಕೆಣಕುತ್ತೇವೆ. ಇಟ್ ಮೀನ್ಸ್ ಅವ್ರು ರೂಲಿಂಗ್ದಾಗಿದ್ದಾಗ ಅವ್ರು ಮಾಡಿದ್ದನ್ನು ಇವ್ರು ಒಪ್ಕೊಂಡಾರ. ಈಗ ಅವ್ರು ರೂಲಿಂಗ್ದಾಗ ಬಂದಾರ, ಇವ್ರು ಅಪೋಸಿಷನ್ದಾಗ ಅದಾರ, ಅವ್ರು ಮಾಡಿದ್ದನ್ನು ಇವ್ರು ಒಪ್ಕೊಳಕತ್ತಾರೆ. ಅಂದರೆ ಒಟ್ಟು ನಾವು ಏನು ಮಾಡ್ತೀವಿ ಮಾಡ್ಕೊತ ಹೋಗ್ತೀವಿ, ಅಂಡರ್ಸ್ಟ್ಯಾಂಡಿಂಗ್ ಮ್ಯಾಗ ಮಾಡ್ಕೊತ ಹೋಗ್ತೀವಿ, ನೀವು ಜಗತ್ತೆಲ್ಲ ನೋಡ್ಕೊತಿರ್ಲಿ ಅನ್ನೋಂಥ ಲೆಕ್ಕದಾಗ ಅದಾರ. ಇನ್ನು ಈ ಸಂದರ್ಭದಾಗ ರಾಜಕಾರಣ ಮಾಡಬೇಕು ಮಾಡಬಾರ್ದು ಅನ್ನೋದು ವಿಚಾರ ಮಾಡುವಂಥ ಒಂದು ಪರಿಸ್ಥಿತಿ ನನಗೆ ವೈಯಕ್ತಿಕವಾಗಿ ನನ್ನ ಮುಂದೆ ಐತಿ. ಅದನ್ನು ಹಿರಿಯರ ಜೊತೆ ಇನ್ನೂ ಚರ್ಚೆ ಮಾಡಿ ಅದ್ರ ಬಗ್ಗೆ ತೀರ್ಮಾನ ತಾಲೂಕಿನ ಜನ, ಯಾಕಂದರೆ ಇದನ್ನೆಲ್ಲ ಇಷ್ಟೆಲ್ಲ ದಿವಸ ನಾವೆಲ್ಲ ಅಣ್ಣ ತಮ್ಮ ಬೆಳಿಬೇಕಾದ್ರೆ ನನ್ನ ತಾಲೂಕಿನ ಜನ ಇವತ್ತು ಅದಕ್ಕೆಲ್ಲ ಕಾರಣೀಭೂತರು. ನಾವೆಲ್ಲ ಚರ್ಚೆ ಮಾಡೋದ್ರ ಮುಖಾಂತರ ಏನು ಮಾಡಬೇಕು, ಹೆಂಗೆ ಮಾಡಬೇಕು ಅದು ಮಾಡಿ ಹಿರಿಯರು ಇನ್ನೂ ಅದಾರ, ನಮ್ಮ ಎಲ್ಲ ಪಕ್ಷದಾಗ ನಮ್ಮ ಹಿರಿಯರು ಅದಾರ, ಅವ್ರನ್ನೂ ಕೇಳಿ ಸಲಹೆ ಸೂಚನೆ ಕೇಳಿ ಮುಂದೆ ಹೆಂಗೆ ಕತ್ತಿ ಕುಟುಂಬ ಹೆಂಗೆ ಯಾವ ರೀತಿ ಮುಂದುವರಿಬೇಕು ಅನ್ನೋದ್ರ ಬಗ್ಗೆ ನಿರ್ಣಯ ನಾವು ಮಾಡ್ತೀವಿ. ಮತ್ತು ಯಾವುದಕ್ಕೂ ಇವತ್ತು ಕತ್ತಿ ಕುಟುಂಬ ರಾಜಕಾರಣದಾಗಿದ್ರೂ ನಮ್ಮ ಸೇವೆಗೆ ಸದಾ ಬದ್ಧವಾಗೈತಿ. ರಾಜಕಾರಣದಾಗ ನಾವು ಇಲ್ಲದೆ ಹೋದ್ರೂ ನಾವು ಸದಾ ಸೇವೆಗೆ ಬದ್ಧರಾಗಿದ್ದೀವಿ. ಮತ್ತು ನಮ್ಗೆ ರಾಜಕಾರಣದಾಗ ಭಾಳ ಆಸಕ್ತಿ ಇಲ್ಲ, ಸಮಾಜಕಾರಣದಾಗ ಆಸಕ್ತಿ ಇದೆ. ಎಲ್ಲರೂ ತಪ್ಪಾಕತ್ತಿದ್ರೆ ತಿಳಿಸಿ ಹೇಳಬೇಕು. ಸಮಾಜದಲ್ಲಿ ಒಂದು ತಿಳಿಯಾಗಿರ್ತಕ್ಕಂಥ ವಾತಾವರಣ ಇರಬೇಕು. ಮತ್ತು ಸಮಾಜ ಬೆಳೆದಾಗ ನಾವು ಬೆಳೆಯೋದ್ರ ಜೊತೆಗೆ ಸಮಾಜವನ್ನು ಬೆಳೆಸಬೇಕು. ಈ ರಾಜಕಾರಣಕ್ಕಿಂತ ಸಮಾಜಕಾರಣ ಮಾಡುವಲ್ಲಿ ಹೆಚ್ಚಿನ ಆಸಕ್ತಿ ಐತಿ. ಆ ನಿಟ್ಟಿನಲ್ಲಿ ಮುಂದಿನ ನಿರ್ಮಾಣದಲ್ಲಿ ಎಲ್ಲರ ಜೊತೆ ಚರ್ಚೆ ಮಾಡಿ ನಿರ್ಣಯ ಮಾಡ್ತೀನಿ ಮಾತನ್ನು ಹೇಳಿ. ಮುಂದಿನ ರಾಜಕೀಯ ನಿರ್ಧಾರದ ಬಗ್ಗೆ ಹಿರಿಯರ ಜೊತೆ ಚರ್ಚಿಸಿ ಮುಂದಿನ ರಾಜಕಾರಣದ ತೀರ್ಮಾನ ಮಾಡುತ್ತೇವೆ. ರಾಜಕಾರಣದಲ್ಲಿ ಇದ್ರೂ ಇರದೇ ಇದ್ರೂ ಜನಪರ ಕೆಲಸ ಮಾಡ್ತೇನೆ ಎಂದರು. ಸಚಿನ್ ಕಾಂಬ್ಳೆ, KMM ಕನ್ನಡ, ಹುಕ್ಕೇರಿ. ಖಾನಾಪುರದಿಂದ ಬೆಳಗಾವಿಗೆ ಹೋಗುವ ಪ್ರಮುಖ ರಸ್ತೆಯಲ್ಲಿ ತ್ಯಾಜ್ಯ ವಿಲೇವಾರಿಯಿಂದ ರಸ್ತೆಯಲ್ಲಿ ಓಡಾಡುವ ಜನ ಮೂಗು ಮುಚ್ಚಿಕೊಂಡು ಓಡಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಖಾನಾಪುರದಿಂದ ಬೆಳಗಾವಿಗೆ ಹೋಗುವ ಪ್ರಮುಖ ರಸ್ತೆಯಲ್ಲಿ ತ್ಯಾಜ್ಯ ವಿಲೇವಾರಿಯಿಂದ ರಸ್ತೆಯಲ್ಲಿ ಓಡಾಡುವ ಜನ ಮೂಗು ಮುಚ್ಚಿಕೊಂಡು ಓಡಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಪಟ್ಟಣದ ನ್ಯಾಯಾಲಯದ ಮುಂದೆಯೇ ಬಿದ್ದಿರುವ ಕಸದ ರಾಶಿಯಿಂದ ಸಾಂಕ್ರಾಮಿಕ ರೋಗ ಹರಡುವ ಭೀತಿಯ ಗಬ್ಬು ವಾಸನೆಯಿಂದ ಸಾರ್ವಜನಿಕರು ರೋಸಿ ಹೋಗಿದ್ದಾರೆ. 50 ಮೀಟರ್ ದೂರದಲ್ಲೇ KLE ಸಂಸ್ಥೆಯ ಕಾಲೇಜು. ದಿನಂಪ್ರತಿ ನೂರಾರು ವಿದ್ಯಾರ್ಥಿನಿಯರು ಕಾಲೇಜ್ಗೆ ಹೋಗಬೇಕಾದ್ರೆ ಮೂಗು ಮುಚ್ಚಿಕೊಂಡು ಓಡಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದು ಖಾನಾಪುರದ ಮುಖ್ಯ ರಸ್ತೆಯಾಗಿ ದಿನನಿತ್ಯ ಬೆಳಗಾವಿ ಗೋವಾಗೆ ಹೋಗುವ ನೂರಾರು ವಾಹನಗಳು, ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಇದೇ ರಸ್ತೆ ಮೂಲಕ ಓಡಾಡ್ತಾರೆ. ಆದರೆ ರಾಮಗುರುವಾಡಿ ಗ್ರಾಮ ಪಂಚಾಯತ್ ಅಧಿಕಾರಿಯ ಬೇಜವಾಬ್ದಾರಿತನದಿಂದ ರಸ್ತೆ ಕಸದ ಗುಂಡಿಯಾಗಿ ಮಾರ್ಪಟ್ಟಿದ್ದು ರೋಗ ರುಜಿನ ಹರಡುವ ಭೀತಿ ಇದ್ದು ಕೂಡಲೇ ಇದನ್ನು ಸ್ವಚ್ಛ ಮಾಡಬೇಕೆಂದು ಗಡಿನಾಡು ಹಿತರಕ್ಷಣಾ ವೇದಿಕೆ ತಾಲೂಕಾ ಅಧ್ಯಕ್ಷ ರಾಜು ಕಾತಿದಾರ್ ಆಗ್ರಹಿಸಿದ್ದಾರೆ. ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ರಾಮಗುರುವಾಡಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಹಿಂದೂ ನಗರ, ಇಲ್ಲಿ ಇದೇ ಸಮೀಪ ಒಂದು 50 ಫೂಟದ ಅಂತರದಲ್ಲಿ ಖಾನಾಪುರ ಜುಡಿಷಿಯಲ್ ಕೋರ್ಟ್ ಇದೆ, ಅದರಂತೆ KLE ಕಾಲೇಜ್ ಇದೆ, ಅದರಂತೆ ಇದರ ಎದುರುಗಡೆ ಶನಿ ಮಂದಿರ ಮತ್ತು ಹನುಮಾನ್ ಮಂದಿರ ಇದೆ. ಇಲ್ಲಿಂದ ದಿನಾಲು ಸಾವಿರಾರು ಮಕ್ಕಳು ಶಾಲಾ ಕಾಲೇಜುಗಳಿಗೆ ಹೋಗ್ತಾರೆ. ಜನ ಸಂಪರ್ಕ ಭಾಳ ಐತಿ. ಬಸ್ಸುಗಳು, ಟ್ರಕ್ಗಳು, ಇತರ ಲಾರಿಗಳು ಹೋಗ್ತಾವ. ಇಲ್ಲಿ ತ್ಯಾಜ್ಯ ವಸ್ತುಗಳನ್ನು ಪ್ಲಾಸ್ಟಿಕ್ ಕಾಗದದಲ್ಲಿ ತಂದು ಇಲ್ಲಿ ಒಗೆದಿರ್ತಾರೆ. ಇದರಿಂದ ರೋಗ ಉತ್ಪನ್ನ ಆಗಿ ಮಕ್ಕಳಿಗೆ ಅನಾಹುತ ಆಗುವ ಸಂಭವ ಇರುತ್ತದೆ. ಇದರಿಂದ ಪ್ರಧಾನಮಂತ್ರಿ ಅವರು ಹೇಳಿದಂತೆ ಸ್ವಚ್ಛ ಭಾರತ್ ಅಭಿಯಾನ ಇಲ್ಲಿ ರಾಮಗುರುವಾಡಿ ಪಂಚಾಯಿತಿಯಲ್ಲಿ ವಿಫಲವಾಗಿದೆ. ಆದ ಕಾರಣ ಈಗಿಂದೀಗಲೇ ಎಚ್ಚೆತ್ತುಕೊಂಡು ಒಂದೇ ದಿನದಲ್ಲಿ ಈ ತ್ಯಾಜ್ಯ ಪ್ರದೇಶವನ್ನು ತೆಗೆದು ಇದಕ್ಕೇನಾದರೂ ಒಂದು ವ್ಯವಸ್ಥೆ ಮಾಡಬೇಕು. ಇಲ್ಲದಿದ್ದರೆ ಇದರ ಬಗ್ಗೆ ಯೋಗ್ಯ ನಾವು ಚಳವಳಿ ಮಾಡ್ತೇವೆ. ಮತ್ತು ಇದಕ್ಕೆ ಸಂಬಂಧಪಟ್ಟ ತಾಲೂಕಾಧಿಕಾರಿಗಳು ಹಾಗೂ ತಾಲೂಕು ಪಂಚಾಯತ್ ಅಧಿಕಾರಿಗಳು ಹಾಗೂ ತಾಲೂಕಿನ ಶಾಸಕರು ಗಮನ ಹರಿಸಬೇಕು ಅಂತ ಈ ಮೂಲಕ ತಿಳಿಪಡಿಸುತ್ತೇವೆ. ರಾಜು ಖಾತೆದಾರ್, ಗಡಿನಾಡು ಹಿತರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷ, ಖಾನಾಪುರ. ಪ್ರಸನ್ನ ಕುಂಬಾರ್, KMM ಕನ್ನಡ, ಖಾನಾಪುರ.
ಬಸ್ಗಳಲ್ಲಿ ಪ್ರಯಾಣ ಮಾಡುವ ಪ್ರಯಾಣಿಕರಿಗೆ ಕಳ್ಳತನ ಹಾಗೂ ವಂಚನೆ ಬಗ್ಗೆ ಕಾಗವಾಡದ ಪಿಎಸ್ಐ ಗಂಗಾ ಬಿರಾದಾರ್ ಜಾಗೃತಿಯನ್ನ ನಡೆಸಿದ್ರು. ಬಸ್ ನಿಲ್ದಾಣ ಹಾಗೂ ಬಸ್ಗಳಲ್ಲಿ ಪ್ರಯಾಣದ ಸಂದರ್ಭದಲ್ಲಿ ಕಳ್ಳತನ ಹಾಗೂ ವಂಚನೆ ಮಾಡುವವರ ಬಗ್ಗೆ ಜಾಗೃತಿ ವಹಿಸಬೇಕು ಎಂದು ಕಾಗವಾಡ ಠಾಣೆಯ ಪಿಎಸ್ಐ ಗಂಗಾ ಬಿರಾದಾರ್ ಹೇಳಿದ್ರು. ತಕ್ಷಣ ಏನ್ರ ಬರ್ದಿರ್ತಾರ ಪೋಸ್ಟರ್ ಅಂಟಿಸಿರ್ತಾರ ಓದ್ಬೇಕು. ಓದಿದ್ರೆ ನಿಮ್ಗೂ ಒಳ್ಳೇದು ಆಯ್ತಮ್ಮ. ಯಾಕೆ ಹೇಳಾಕ್ತೀನಂದ್ರ ಬಸ್ ಒಳಗೆ ಏನ್ ಮಾಡತ್ತಾರ, ಈ ತರ ಫ್ಯಾಮಿಲಿ ತರ ಆಕ್ಟಿಂಗ್ ಮಾಡ್ಕೊಂಡ್ ಬರ್ತಾರ. ಗಂಡ್ ಮಕ್ಳು ಹೆಣ್ಮಕ್ಳು ಇರ್ತಾರ, 2 ಮಕ್ಳು ಇರ್ತಾವ, ಎಲ್ಲ ಇರ್ತಾವ. ನೀವು ಬಸ್ ಹತ್ತುವಾಗ ಇಳುವಾಗ ಏನ್ ಮಾಡ್ತಾರ, ನಿಮ್ ಪಕ್ಕದ ಬಂದ ಏನ್ ಮಾಡ್ತಾರ, ನಿಮ್ ಹೆಲ್ಪ್ ಮಾಡಿದ್ರೆ ಕೂಡ ನಿಮ್ ಬ್ಯಾಗ್ನ ಹೆಲ್ಪ್ ಮಾಡ್ತೀನಿ, ಮತ್ ನೀ ಕೊಡ್ತೀನಿ ತಂಗಿ ನಾನು ಅಂತಾರ. ಹತ್ತಿದಾಗ ಜಲ್ದಿ ನಿಮ್ ಬ್ಯಾಗ್ ಬಂಗಾರ ಫಂಕ್ಷನ್ ಸೇಫ್ ಆಗಿ ಬ್ಯಾಗ್ನ ಇಟ್ಕೊಂಡ್ರಿ, ಅದು ಕೂಡ ಸೇಫ್ ಅಲ್ಲ. ನಿಮ್ಮ ಲಗೇಜ್ ನಿಮ್ಮ ಕೈಯಾಗಿರ್ಬೇಕು. ಮತ್ತೆ ಹುಷಾರಾಗಿ ಹಾಕೋದು. ಬಸ್ ಪ್ರಯಾಣದ ಸಮಯದಲ್ಲಿ ಅನವಶ್ಯಕ ಬಂಗಾರ ಹಾಗೂ ಹಣವನ್ನ ಇಟ್ಟುಕೊಂಡು ಪ್ರಯಾಣ ಮಾಡಬೇಡಿ. ಅದರಲ್ಲೂ ಮಹಿಳಾ ಪ್ರಯಾಣಿಕರು ಬೆಲೆ ಬಾಳುವ ಆಭರಣ ಹಾಕಿಕೊಂಡು ಪ್ರಯಾಣ ಮಾಡುವುದನ್ನ ಮಾಡಲೇಬಾರದು. ಅಪರಿಚಿತ ವ್ಯಕ್ತಿ ಏನಾದ್ರೂ ತಿನಿಸು ಕೊಟ್ರೆ ತಿನ್ನಬಾರದು. ಆದಾಗ್ಯೂ ಅಂತಹ ಸಮಯದಲ್ಲಿ ಏನಾದ್ರೂ ಸಮಸ್ಯೆ ಕಂಡು ಬಂದಲ್ಲಿ 112 ಪೊಲೀಸ್ ಸಹಾಯವಾಣಿಗೆ ಕರೆ ಮಾಡಿದ್ರೆ ನೀವು ಇರುವ ಸ್ಥಳದಲ್ಲಿಯೇ ನಿಮ್ಮ ಸಮಸ್ಯೆಗೆ ಪೊಲೀಸ್ ಸಿಬ್ಬಂದಿ ಸ್ಪಂದಿಸುವ ಕೆಲಸ ಮಾಡ್ತಾರೆ ಎಂದು ಹೇಳಿದ್ರು. ವಿಜಯ ಮಹಾಂತೇಶ್, ಅರಕೆರೆ, ಕೆಎಂಎಂ ಕನ್ನಡ ನ್ಯೂಸ್, ಕಾಗವಾಡ. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ನಿರ್ದೇಶಕ ಮಂಡಳಿಯಲ್ಲಿ ಭುಗಿಲೆದ್ದ ಅಸಮಾಧಾನ, ಬೀದಿಗೆ ಬಿದ್ದ ಡಿಸಿಸಿ ಬ್ಯಾಂಕ್ ಆಡಳಿತ ಮಂಡಳಿಯ ಒಳಜಗಳ. ಅಧ್ಯಕ್ಷ ಹುದ್ದೆಗೆ ಸ್ವಯಂ ಪ್ರೇರಿತವಾಗಿ ರಾಜೀನಾಮೆ ನೀಡಿದ ರಮೇಶ್ ಕತ್ತಿ. ಕಳಸಾ ಬಂಡೂರಿ ಯೋಜನೆ ಬಗ್ಗೆ ಜನರಿಗೆ ಸರಿಯಾದ ತಿಳುವಳಿಕೆ ಇಲ್ಲ. ಮಲಪ್ರಭಾ ನದಿಯಲ್ಲಿ ನೀರು ಕಡಿಮೆಯಾಗಿದೆ. ಸುದ್ದಿಗೋಷ್ಠಿಯಲ್ಲಿ ದಿಲೀಪ್ ಕಾಮತ್ ಹೇಳಿಕೆ. ಈ ಬಾರಿ ರಾಜ್ಯೋತ್ಸವಕ್ಕೆ ಮೆರವಣಿಗೆ ಮಾತ್ರ ಸಲ್ಲದು. ಸರ್ಕಾರದ ವತಿಯಿಂದ ಭವ್ಯ ಸಾಂಸ್ಕೃತಿಕ ಕಾರ್ಯಕ್ರಮ ಹಮ್ಮಿಕೊಳ್ಳಬೇಕು. ಕರ್ವೆ ಕಾರ್ಯಕರ್ತರ ಭವ್ಯ ಪ್ರತಿಭಟನಾ ಮೆರವಣಿಗೆ. ಇವಿಷ್ಟು ಈ ದಿನದ ಪ್ರಮುಖ ಸುದ್ದಿಗಳು. ಇದೇ ರೀತಿ ಇನ್ನೂ ಹೆಚ್ಚಿನ ನ್ಯೂಸ್ಗಳಿಗಾಗಿ ನೋಡ್ತಾ ಇರಿ ಕೆಎಂಎಂ ಕನ್ನಡ ಸುದ್ದಿವಾಹಿನಿ ಬೆಳಗಾವಿ.